ವೀಕ್ಷಕರೇ ನಮಸ್ಕಾರ. ಪಾಸಿಟಿವ್ ಪಲ್ಸ್ನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಇವತ್ತು ಜಿಯೋಪೊಲಿಟಿಕಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ಪ್ರತಿಯೊಬ್ಬರು ನೋಡ್ತಿದ್ದೀವಿ. ಮುಂಚೆ ಒಂದು ಮಾತಿರ್ತಿತ್ತು, ಅಯ್ಯೋ ಯಾವುದೋ ದೇಶದಲ್ಲಿ ಏನೋ ಆದರೆ ನಮಗೇನಪ್ಪ ಅದರಿಂದ, ನಮ್ಮ ತಟ್ಟೆಗೆ ಅದರಿಂದ ಸಮಸ್ಯೆ ಆಗುತ್ತೆ ಅಂತ. ಆದರೆ ಇವತ್ತು ಅದು ನಿಜ ಆಗ್ತಾ ಇದೆ. ಈ ಪ್ರಪಂಚದ ಯಾವುದೇ ದೇಶದಲ್ಲಿ ಆಗುವಂಥ ಚಿಕ್ಕ ಪುಟ್ಟ ಬದಲಾವಣೆಗಳು ಕೂಡ ನೇರವಾಗಿ ನಮ್ಮ ತಟ್ಟೆಗೆ ಬರುತ್ತೆ. ನಮ್ಮ ಭವಿಷ್ಯಕ್ಕೂ ಕೂಡ ಅದರಿಂದ ಆಗಬಹುದಾದಂಥ ಅಪಾಯಗಳ ಬಗ್ಗೆ ಎಚ್ಚರಿಕೆಯನ್ನು ಮೂಡಿಸೋ ಹಂತಕ್ಕೆ ಹೋಗುತ್ತೆ. ಜಿಯೋಪೊಲಿಟಿಕ್ಸ್ ಅಂತಾಗ ಅಲ್ಲಿ ಕೇವಲ ಅಮೇರಿಕಾ ಅಥವಾ ಯುರೋಪ್ ಅಥವಾ ಇಲ್ಲಿ ಮಿಡಲ್ ಈಸ್ಟ್ ಇದಷ್ಟೇ ಅಂತ ಅಲ್ಲ. ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಿಂದ ಸೇರಿದ ಹಾಗೆ ಪ್ರಪಂಚದ ಪ್ರತಿಯೊಂದು ರಾಷ್ಟ್ರಗಳ ಮಧ್ಯದಲ್ಲಿ ನಡೆಯುವಂಥ ದ್ವಿಪಕ್ಷೀಯ ಸಂಬಂಧಗಳಿರ್ಬೋದು, ಮಲ್ಟಿನ್ಯಾಷನಲ್ ಅಲಯನ್ಸ್ಗಳಿರಬಹುದು, ಅಥವಾ ಕೇವಲ ಆಯಾ ದೇಶಗಳು ತೆಗೆದುಕೊಳ್ಳುವಂತಹ ಕ್ರಮಗಳಿರಬಹುದು. ಒಂದಿಲ್ಲ ಒಂದು ರೀತಿಯಿಂದ ಭಾರತದ ಜನರಿಗೆ ಅದು ರಿಲೇಟ್ ಆಗಿರುತ್ತೆ ಅಥವಾ ಭಾರತ ಜನರ ಮೇಲೆ ಪರಿಣಾಮ ಬೀರುವಂಥ ಸಂದರ್ಭಗಳನ್ನು ಕೂಡ ಉಂಟು ಮಾಡುತ್ತೆ. ಇದಕ್ಕೆ ಒಂದು ಕಾರಣ, ಪ್ರಮುಖ ಕಾರಣ ಭಾರತದ ಜನಸಂಖ್ಯೆ, ಭಾರತ ಬೆಳೀತಿರುವಂಥ ರೀತಿ ಮತ್ತು ವೇಗ, ಜೊತೆಗೆ ಭಾರತವನ್ನು ಪ್ರತಿನಿಧಿಸ್ತಿರ್ತಕ್ಕಂಥ NRIಗಳು, ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಏನಿದ್ದಾರೆ, ಅವರು ಮಾಡ್ತಿರುವಂಥ ಸಾಧನೆಗಳು. ಯಾವಾಗ ಸಾಧನೆಗಳು ಜಾಸ್ತಿ ಆಗ್ತವೆ, ದ್ವೇಷಗಳು ಕೂಡ ಅಷ್ಟೇ ಹುಟ್ಟುಕೊಳ್ತವೆ. ಇಂಥ ಒಂದು ಜಿಯೋಪೊಲಿಟಿಕಲ್ ಸಿಚುವೇಶನಲ್ಲಿ ಇರ್ತಕ್ಕಂಥ ನಾವು, ಹಾಗಿದ್ರೆ ದೇಶದ ಆಚೆ ಹೊರ ದೇಶಗಳಲ್ಲಿ ಏನು ನಡೀತಾ ಇದೆ, ಇವತ್ತಿಗೂ ಅಪಾರ್ಚುನಿಟಿಗಳು ಹಾಗೇ ಇದ್ದಾವ, ಸವಾಲುಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ತಾ ಇರ್ತಕ್ಕಂಥ ಅಪಾರ್ಚುನಿಟಿಗಳು, ಉದ್ಯೋಗಾವಕಾಶಗಳ ಬಗ್ಗೆ ಕೂಡ ಮಾತನಾಡ್ತಾ ಹೋಗುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಗೆಸ್ಟ್ ಆಗಿ ಇವತ್ತು ಬಂದಿರುವಂಥವರು ರವಿ ಮಹದೇವ್ ಅವರು NRI ಕೂಡ ಹೌದು. ಸುದೀರ್ಘ ವರ್ಷಗಳ ಕಾಲ ಬೇರೆ ಬೇರೆ ರಾಷ್ಟ್ರಗಳಿದ್ದಾರೆ, ಅದರಲ್ಲೂ ಸೌದಿ ಅರೇಬಿಯಾದಲ್ಲಿ ಇರತಕ್ಕಂಥವ್ರು. ನೆಲೋ ಅನ್ನುವಂಥ ಟ್ರಸ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ, ಅದರಿಂದ ಕೂಡ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ನಮಸ್ತೆ ರವಿ ಅವರೇ. ನಮಸ್ತೆ ರಾಘವೇಂದ್ರ ಅವರೇ, ಥ್ಯಾಂಕ್ ಯು. ನಾನು ಹೇಳ್ತಿದ್ದೆ, ಜಿಯೋಪೊಲಿಟಿಕ್ಸ್ ಏನು ಅನಿಸುತ್ತೆ ನಿಮಗೆ, ಹೇಗೆ ನಡೀತಾ ಇದೆ? ಇತ್ತೀಚಿನ ಬೆಳವಣಿಗೆಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ. ಆಲ್ಮೋಸ್ಟ್ ಇತ್ತೀಚೆಗೆ ನಡೀತಾ ಇರುವಂತಹ ಒಂದು ಇರಾನ್ ಮತ್ತು US ಇಸ್ರೇಲ್ ಸಂಘರ್ಷ ಏನಿದೆ, ಅದು ಇತ್ತೀಚಿನ ಭಾರತದ ಒಂದು ಚಿತ್ರಣವನ್ನು ಮತ್ತು ಭಾರತಕ್ಕೆ ಬಹಳಷ್ಟು ಅಡ್ಡ ಪರಿಣಾಮಗಳನ್ನ ಬೀರಿದೆ. ಈಗ ನೀವು ನೋಡಿರ್ಬೋದು, ಆಯಿಲ್ ರೇಟು ಬಹಳ ವ್ಯತಿರಿಕ್ತವಾಗಿ ಎಫೆಕ್ಟ್ ಆಗಿದೆ. ಈ ಯುದ್ಧದ ಪರಿಣಾಮ, ಈ ಏನು ಸಂಘರ್ಷ ನಡೀತಾ ಇದೆ, ಇದರಿಂದ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಪ್ರತಿಯೊಂದು ಅಂದರೆ ಶ್ರೀಸಾಮಾನ್ಯ ಏನು ಬಳಸಬೇಕು, ಪ್ರತಿಯೊಂದು ಜೀವನಾವಶ್ಯಕವಾದಂತಹ ವಸ್ತುಗಳ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಸರಕು ಸಾಗಣೆ ಮತ್ತು ಆ ಸರಕು ಸಾಗಣೆ ಮೇಲೆ ಬೀರುವಂತಹ ಪರಿಣಾಮದಿಂದ ಪ್ರತಿಯೊಂದು ಬೆಲೆ ದುಬಾರಿ ಆಗ್ತಾ ಇದೆ. ಬರೀ ದುಬಾರಿ ಆಗೋದು ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ವಿದೇಶದಲ್ಲಿರುವಂತಹ ನಮ್ಮಂಥವರಿಗೂ ಸಹ ಇದರ ಪರಿಣಾಮ ಬೀರ್ತಾ ಇದೆ. ಮತ್ತು ನಮ್ಮ ರೂಪಾಯಿ ಮೌಲ್ಯ ಕೂಡ ಕುಸಿತಾ ಇದೆ. ಸೊ ಇದು ಒಟ್ಟಾರೆಯಾಗಿ ನಮ್ಮ ದೇಶದ ಜನರಿಗೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ನೀವು ಫಸ್ಟ್ ಟೈಮ್ ಪಾಸ್ಪೋರ್ಟನ್ನು ತೆಗೆದುಕೊಂಡು ದೇಶದಿಂದ ಕಾಲನ್ನು ಆಚೆ ಇಟ್ಟಂಥ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ಈ ಇಷ್ಟು ವರ್ಷಗಳಲ್ಲಿ ಏನೆಲ್ಲ ಆಯಿತು, ಹೇಗೆಲ್ಲ ಆ ಪರಿಸ್ಥಿತಿಗಳು ಬದಲಾವಣೆ ಆಗಿದ್ದಾವೆ, ಒಂದು ಝಲಕನ್ನು ನೋಡೋದಾದರೆ? ನೀವು ಒಂದು ಝಲಕ್ ಅಂತ ಹೇಳಿದ್ರೆ, ಹಿಂದೆ ಅವಕಾಶಗಳು ತುಂಬ ಸೀಮಿತವಾಗಿತ್ತು. ನೀವು ಹೋಗಿದ್ದು ಯಾವಾಗ? 2008ರಲ್ಲಿ 2008ರಲ್ಲಿ ಬಹಳ ವಿಭಿನ್ನವಾದಂಥ ಒಂದು ಪರಿಸ್ಥಿತಿಗಳಿತ್ತು. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಒಂದು ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಹೆಚ್ಚಾಗಿತ್ತು. ಎಸ್ಪೆಷಲಿ ಸೌದಿ ಅರೇಬಿಯಾ ಹೇಳಬೇಕಂತ ಹೇಳಿದ್ರೆ, ಆಗಿನ ಕಾನೂನು, ಆಗಿನ ಒಂದು ವ್ಯವಸ್ಥೆಗಳು ಬಹಳ 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 ಪರಿಣಾಮವಾಗಿ ಒಂದು ಏನಂತಾರಲ್ಲ, ಕ್ರಾಂತಿಕಾರಿ ಬೆಳವಣಿಗೆಗಳಾಗಿದೆ. ಆವಾಗಿದ್ದಷ್ಟು ಒಂದು ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಈಗ ಇಲ್ಲ. ಮತ್ತು ಸೌದಿ ಅರೇಬಿಯಾ ಮುಕ್ತವಾಗಿ ತರ್ಕೊಳ್ತಾ ಇದೆ. ಈ ಹಿಂದೆ ಸೌದಿ ಅರೇಬಿಯಾದಲ್ಲಿ ಬಹಳಷ್ಟು ಕಠಿಣ ಕಾನೂನುಗಳಿತ್ತು. ಆ ಕಠಿಣ ಕಾನೂನುಗಳು ಇತ್ತೀಚೆಗೆ ದಿನೇ ದಿನೇ ಬದಲಾಗ್ತಾ ಇದೆ. ಅಂತಹ ಒಂದು ಏನು ಹೇಳ್ತೀವಿ, ಮಾರ್ಪಾಡು ಏನಪ್ಪ ಅಂತ ಹೇಳಿದ್ರೆ, ಸೌದಿ ಅರೇಬಿಯಾದಲ್ಲಿ ನಾವು ಹೋದಾಗ 2008ರಲ್ಲಿ ಪ್ರತಿ ಸರಿ ನಮಾಜ್ ಆಗುವಾಗ ಪ್ರತಿ ಅಂಗಡಿ ಮುಗ್ಗಟ್ಟು, ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸೆಪ್ಟ್ ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ ಬಿಟ್ಟು ಎಲ್ಲವೂ ಬಂದಾಗಬೇಕಿತ್ತು. ಪ್ರತಿದಿನ 5 ಬಾರಿನೂ ಆ ಥರ ಬಂದಾಗ್ತಾಯಿತ್ತು. ನಿಮಗೆ ಯಾವುದೇ ಒಂದು ಹೋಟೆಲ್ ಆಗಲಿ, ಅಂಗಡಿ ಮುಂಗಟ್ಟಾಗಲಿ ಯಾವುದೂ ಓಪನ್ ಇರ್ತಾ ಇರಲಿಲ್ಲ. 2018ರಲ್ಲಿ ಈ ಬದಲಾವಣೆ ಚೇಂಜ್ ಮಾಡಿದರು.
ಸೊ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಅವರಿಗೆ ಒಂದು ಆಪ್ಷನ್, ನಿಮಗೆ ಇಷ್ಟ ಇದ್ದರೆ ಮಾತ್ರ ಮುಚ್ಬೋದು, ಇಲ್ಲದಿದ್ದರೆ ತೆರೆದಿಟ್ಕೊಳ್ಬೋದು ಅನ್ನೋ ಒಂದು ಕಾನೂನು ಆಯಿತು. ಅದಲ್ಲದೆ ಮಹಿಳೆಯರಿಗೆ ಸೌದಿ ಅರೇಬಿಯಾದಲ್ಲಿ ಮಹಿಳೆಯರಿಗೆ ಒಂದು ವಾಹನ ಚಲಾವಣೆ ಮಾಡಲಿಕ್ಕೆ ಲೈಸೆನ್ಸೇ ಇರಲಿಲ್ಲ. ಅದೊಂದು ಲೈಸೆನ್ಸನ್ನು ಇತ್ತೀಚೆಗಷ್ಟೇ ನೀಡಿದರು. ಈಗ ಮಹಿಳೆಯರು ಕೂಡ ಸ್ವತಂತ್ರವಾಗಿ ಗಾಡಿ ಚಲಾಯಿಸ್ತಾರೆ. ಹಾಗೆ ಅವರು ಕೂಡ ಇತ್ತೀಚೆಗೆ ಸೌದಿಯೈಸೇಷನ್, ಅವರು ಕೂಡ ಎಂಪ್ಲಾಯಬಿಲಿಟಿ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಸೌದಿಯೈಸೇಷನ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಯ ಪ್ರಜೆಗಳು ಈಗ ಎಲ್ಲ ರಂಗಗಳಲ್ಲೂ ಕೆಲಸಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ಆಗಿರಲಿಲ್ಲ. ಸೌದಿ ಅರೇಬಿಯಾ ಕಂಪ್ಲೀಟಾಗಿ ಎಕ್ಸ್ಪರ್ಟ್ಸ್, ಹೊರಗಿನ ವಿದೇಶಿ ಏನು ಹ್ಯೂಮನ್ ರಿಸೋರ್ಸ್ ಇದೆ ಅವ್ರ ಮೇಲೆ ಅವಲಂಬಿತರಾಗಿದ್ದರು. ನಿಧಾನವಾಗಿ ಬದಲಾವಣೆಗಳಾಗ್ತದೆ ಸೌದಿ ಅರೇಬಿಯಾದಲ್ಲಿ. ಹಾಗಾಗಿ ಅವಕಾಶಗಳು ಕಡಿಮೆ ಆಗ್ತಾಯಿದೆ, ಬಟ್ ಇದು ಮುಕ್ತವಾಗ್ತಾ ಇದೆ. ಈ ಮಧ್ಯಪ್ರಾಚ್ಯದಲ್ಲಿ ಎಸ್ಪೆಷಲಿ ನೀವು ಅಲ್ಲಿ ಹೆಚ್ಚಾಗಿ ಇದ್ದಂಥಗೋಸ್ಕರ ಕೇಳ್ತಾ ಇರುವಂಥದ್ದು, ಅಲ್ಲಿ ಭಾರತೀಯರನ್ನು ನೋಡುವಂಥ ದೃಷ್ಟಿಕೋನ ಈಗ ಹೇಗಿದೆ? ನೀವು ಹೋದಾಗ ಹೇಗಿತ್ತು? ಏನಾದರೂ ಬದಲಾವಣೆ ಆಗಿದೆಯಾ? ಈಗ ಹೇಗಿದೆ? ವಿಶೇಷವಾಗಿ ಬದಲಾವಣೆ ಅಂತ ಏನು ಗಮನಿಸ್ಬೋದು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಹಿಂದೆ ಏನಂತಾರೆ ಡಿಪ್ಲೊಮೆಸಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿತ್ತು. ಆಗಷ್ಟು ಏನು ಡಿಜಿಟಲ್ ಎರಾ ಇರಲಿಲ್ಲ. ಪ್ರತಿಯೊಂದಕ್ಕೂ ನಾವು ಏನಂದರೆ ಟೆಕ್ನಿಕಲಿ ಅಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ. ನಾವೀಗ ಒಂದು ಕ್ಲಿಕ್ನಲ್ಲಿ ನಾವು ನಮ್ಮ ಭಾರತೀಯ ರಾಯಭಾರಿ ಕಚೇರಿಯನ್ನು ಸಂಪರ್ಕಿಸ್ಬೋದು. ಅಲ್ಲಿ ಸಂಪರ್ಕ ನಮಗೆ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ನಾವು ಭಾರತದಲ್ಲಿರುವಂಥ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಸ್ಪಂದನೆ ಪೂರ್ವಕವಾಗಿ, ಅಂದರೆ ಅತಿ ವೇಗವಾಗಿ ಈ ಸ್ಪಂದನೆಗಳು ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಮರಣ ಹೊಂದಿದರೆ ಅವರೊಂದು ಬಾಡಿನ ಡೆಡ್ ಬಾಡಿಯನ್ನು ನಾವು ಇಂಡಿಯಾಗೆ ತೊಗೊಂಡು ಬರಲಿಕ್ಕೆ ಹೆಚ್ಚು ಕಡಿಮೆ 15ರಿಂದ 1 ತಿಂಗಳಾಗ್ತಾಯಿತ್ತು. ಈಗ ಅದೊಂದು 3 ದಿನದಿಂದ 1 ವಾರದೊಳಗೆ ನಾವು ತೊಗೊಂಡು ಬರೋ ಅಷ್ಟು ಸ್ಪೀಡಪ್ ಆಗಿದೆ ಪ್ರೋಸೆಸ್. ಅಲ್ಲ, ಅಲ್ಲಿ ಜನ ನೋಡ್ತಾ ಇರುವಂಥ ರೀತಿ, ಅಲ್ಲಿ ಭಾರತೀಯರನ್ನು ಅಥವಾ ಭಾರತವನ್ನು ಹೇಗೆ ಈಗ ಏನು ಹೇಳಬೇಕಂದ್ರೆ, ಈ ಭಾರತೀಯರನ್ನು ನೋಡುವ ಮಟ್ಟ ಮುಂಚೆ ಏನಂದರೆ ನಾವೇನೋ ಕೂಲಿಗೆ ಹೋಗೋ ಥರ ನೋಡ್ತಾಯಿದ್ರು. ಈಗ ನಮ್ಮ ಒಂದು ನಾಲೆಡ್ಜ್ ಮತ್ತು ನಮ್ಮ ಒಂದು ಪ್ರೊಫೆಷ್ನಲಿಸಮ್ ಇದಕ್ಕೆ ಅತ್ಯಂತ ಹೆಚ್ಚು ಏನಂತಾರೆ ಗೌರವವನ್ನು ನೀಡ್ತಾ ಇದ್ದಾರೆ. ಸೊ ಮುಕ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹಿಂದೆಗಿಂತ ಈಗ ಅಲ್ಲಿ ಪ್ರಜೆಗಳು ನಮ್ಮನ್ನು ನೋಡೋ ಧಾಟಿನೇ ಬೇರೆ ಆಗಿದೆ. ಈಗ ನೀವು ನಿಮ್ಮ ಕ್ವಾಲಿಫಿಕೇಷನ್ ಮುಗಿತಿದ್ದ ಹಾಗೆ ನೀವು ಸೌದಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀರಾ. ಯಾಕೆ ಅಲ್ಲಿಗೆ? ಇಲ್ಲಿ ಭಾರತದಲ್ಲಿ ಅವಾಗ ನಿಮಗೆ ಅವಕಾಶ ಇರಲಿಲ್ವ? ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿತ್ತು? ಅವಕಾಶಗಳಿತ್ತು, ಆದರೆ ಏನಂದರೆ ಆದಾಯ ಕಡಿಮೆ. ಭಾರತ ದೇಶದಲ್ಲಿ ನಮಗೇನಪ್ಪ ಸಮಸ್ಯೆ ಅಂತ ಹೇಳಿದ್ರೆ, ಅವಕಾಶಗಳಿಲ್ಲ ಅಂತ ಹೇಳಲ್ಲ. ಭಾರತದಲ್ಲಿ ವಿಪುಲವಾದ ಅವಕಾಶಗಳಿದೆ. ಆದರೆ ಇಲ್ಲಿಯ ಆದಾಯ ಮತ್ತು ಇಲ್ಲಿಯ ಒಂದು ಏನು ಹೇಳ್ತೀವಿ ಪ್ರೊಫೆಷ್ನಲಿಸಮ್, ಈ ಡಾಮಿನೇಷನ್ಸ್, ಅದರಲ್ಲೂ ಪಾಲಿಟಿಕ್ಸ್, ಇದೆಲ್ಲ ಇಲ್ಲ. ಇದೆಲ್ಲ ವಿದೇಶದಲ್ಲಿ ಹೋದರೆ you will be earned respect only based on your behavior, not based on your profession or not based on your economical or social status. ನಿಮ್ಮ ನಡವಳಿಕೆ ಹೇಗಿದೆ ಅದ್ರ ಬೇಸ್ ಮೇಲೆ ನಿಮಗೆ ಒಂದು ಮರ್ಯಾದೆ ಸಿಗುತ್ತೆ. ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ, ನಾವು ಕಂಡುಕೊಂಡಿದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ, ಹಾಗೆ ನಮ್ಮ ಸಾಮಾಜಿಕ ಪರಿಸ್ಥಿತಿ ಮತ್ತು ನಮ್ಮ ಸ್ಥಾನಮಾನ, ಇದ್ರ ಮೇಲೆ ನಿಮಗೆ ಸಿಗುತ್ತೆ ಗೌರವ. ಬಟ್ ವಿದೇಶದಲ್ಲಿ ಹಾಗಲ್ಲ. ನಾವು ನಿಮ್ಮ ಜೊತೆ ಹೇಗೆ ನಡ್ಕೊಳ್ತೀವಿ ಅದರ ಆಧಾರದ ಮೇಲೆ ನಮಗೆ ಗೌರವ ಸಿಗುತ್ತೆ. ನೀವು ಹೇಳಿದ್ರಿ ಈಗ ಭಾರತೀಯರನ್ನು ನೋಡುವಂಥ ದೃಷ್ಟಿಕೋನನೇ ಬದಲಾಗಿದೆ. ಮುಂಚೆ ಕೇವಲ ಒಂದು ಕೂಲಿ ಕಾರ್ಮಿಕರ ಥರ ನೋಡ್ತಿದ್ರು, ಈಗ ನಮ್ಮ ಕ್ಯಾಲಿಬರ್ ತಕ್ಕ ಹಾಗೆ ನಮಗೆ ಟ್ರೀಟ್ ಮಾಡ್ತಾರೆ ಅಂಥೇಳಿ. ಬಹುತೇಕವಾಗಿ ಎಲ್ಲೋ ಒಂದು ಕಡೆ ನಾವು ಇನ್ನೊಂದು ಗಮನಿಸ್ತಾ ಇದ್ದರೆ, ಇದೇ ಒಂದು ಭಾರತಕ್ಕೆ ಶತ್ರುಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ. ಯಾಕಂದರೆ ಭಾರತ ಪವರ್ಫುಲ್ ಆಗ್ತಿದ್ದಾಗೆ, ಭಾರತೀಯರಿಗೆ ಆ ಗೌರವ ಹೆಚ್ಚಾಗ್ತಾ ಇದ್ದಾಗೆ, ಸಹಜವಾಗಿ ಸಹಿಸ್ತಾ ಇರುವಂಥ ಶಕ್ತಿಗಳು ಅದನ್ನು ಟ್ಯಾಕಲ್ ಮಾಡುವಂಥ ಪ್ರಯತ್ನಗಳೇನಾದರೂ NRI ಕಡೆಯಿಂದ ಆಗ್ತಾ ಇದೆಯಾ ಅಥವಾ ಸರ್ಕಾರಗಳಿಂದ ಆಗ್ತಾ ಇದ್ದಾವೆ? ಯಾಕಂದರೆ ನಾವು ಇಲ್ಲಿ ಕೂತ್ಕೊಂಡು ನೋಡಿದಾಗ ಸೋಷಿಯಲ್ ಮೀಡಿಯಾವನ್ನು ನೋಡಿದರೆ ಭಾರತ ಇಷ್ಟು ಕೆಡದಾಗಿದೆಯಾ, ಏನು ಇಷ್ಟು ಈ ಥರ ನಮ್ಮನ್ನು ಬಿಂಬಿಸ್ತಾರೆ ಅಂತ ಈಗಲೂ ಅನ್ನಿಸ್ತಾ ಇರುತ್ತೆ. ಇಲ್ಲ, ವಿದೇಶದಲ್ಲಿ ಕೂತ್ಕೊಂಡು ಯಾರೋ ಒಂದು ಪ್ರೊಫೋಗೆಂಡಾ ಮಾಡಿಕೊಂಡು ಅದನ್ನು ನಾವು ವಿದೇಶದಲ್ಲಿ ಭಾರತ ಹೀಗೆ ಅನ್ನೋ ತೋರಿಸೋದಕ್ಕಿಂತ ವಾಸ್ತವ ಚಿತ್ರಣ ಅವ್ರಿಗೆ ಅರಿವೇ ಇಲ್ಲ. ಇದೊಂದೇನೆಂದರೆ ಪೇಯ್ಡ್ ಪ್ರಮೋಷನ್ಸ್ ಥರ ನಡೀತಾ ಇದೆ. ನೀವು ಹೇಳ್ದಂಗೆ ಒಂದಷ್ಟು ವಿಷಕಾರಿ ಅಂಶಗಳು, ಅದರಲ್ಲಿ ದ್ವೇಷವನ್ನು ಅಥವಾ ಭಾರತವನ್ನು ಒಂದು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಒಂದಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದೆ. ಅದನ್ನು ತುಳಿಲಿಕ್ಕೆ ನಾವು ಏನು ಮಾಡಬಹುದು ಅಂದರೆ, ವಾಸ್ತವ ಚಿತ್ರಣವನ್ನು ಜನಗಳ ಮುಂದೆ ಇಡಬೇಕು. ಮತ್ತು ಬೀಯಿಂಗ್ NRIs, ನಾವು ಭಾರತವನ್ನು ಅದರಲ್ಲೂ ಕರ್ನಾಟಕವನ್ನು ಪ್ರತಿನಿಧಿಸುವ ನಾವುಗಳು
ಈ ಮೂಲಕ ನಾನು ಕರೆ ಕೊಡೋದು ಎಲ್ಲ NRIsಗೆ ನಮ್ಮ ದೇಶದ ವಾಸ್ತವ ಚಿತ್ರಣ ಮತ್ತು ನಮ್ಮ ದೇಶದ ಒಂದು ಏನು ಹೇಳ್ತೀವಿ ಇಮೇಜ್, ಅದಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಮಾಡಿಕೊಳ್ದೆ ಮಾಡೋಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಅಲ್ಲೇ ಅದನ್ನು ಖಂಡಿಸಬೇಕು. ಮತ್ತು ಆ ಪ್ರಯತ್ನಗಳಿಗೆ ಆದಷ್ಟು ನಾವು ಕಾನೂನಿನ ಮಟ್ಟದಲ್ಲಿ, ಕಾನೂನಿನ ರೀತಿಯಲ್ಲಿ ನಾವು ಅವ್ರಿಗೆ ಒಂದು ಕ್ರಮವನ್ನು ಕೈಗೊಂಡ್ರೆ ಆಗ ಅದು ಖಂಡಿತವಾಗ್ಲೂ ಒಂದು ಆ ಶಕ್ತಿಗಳಿಗೆ ಸೋಲುಂಟಾಗ್ಬೋದು. ನಾವು ಒಂದು ಪರಿಪಾಠವನ್ನು ಇಂಟರ್ನ್ಯಾಷನಲ್ ಮಾಧ್ಯಮಗಳು ಕೂಡ ಗಮನಿಸ್ತಾ ಇರ್ತೀವಿ. ಏನಾದರೂ ಈ ಪಾಕಿಸ್ತಾನಿಯರಿಂದ ಸಮಸ್ಯೆ ಆಗಿರುವಂಥದ್ದಿದ್ದಾಗ, ಅದು ಸೌದೀಸ್ ಇರ್ಬೋದು ಅಥವಾ ನಾವು ಇಂಗ್ಲೆಂಡಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಆ ಮಕ್ಕಳನ್ನು ಯಾವ ರೀತಿಯಾಗಿ ಅವ್ರು ನಡೆಸ್ಕೊಂಡ್ರು ಅಂತೇಳಿ ಅವುಗಳೆಲ್ಲ ನೋಡಿದಾಗ ಸೌತ್ ಈಸ್ಟ್ ಏಷ್ಯಾ ಅಂತ ಅಲ್ಲಿಯ ಮಾಧ್ಯಮಗಳು ಬಿಂಬಿಸ್ತವೆ. ಭಾರತೀಯರು ಏನಾದರೂ ಸಾಧನೆ ಮಾಡಿದರೆ ಸೌತ್ ಈಸ್ಟ್ ವ್ಯಕ್ತಿ ಅಂತ ಬಿಂಬಿಸ್ತವೆ. ಅದೇ ಭಾರತದ ಯಾವುದೋ ಒಬ್ಬ ವ್ಯಕ್ತಿ, ಈಗ ಖಾಲಿಸ್ತಾನಿಗಳು ಉದಾಹರಣೆಗೆ, ಆ ಖಾಲಿಸ್ತಾನಿಗಳು ಮಾಡಿದ್ರು ಭಾರತೀಯರು ಮಾಡಿದರು ಅಂತ ಬಿಂಬಿಸುವಂಥ ಪ್ರಯತ್ನಗಳು ನಡೆಯೋಕ್ಕೆ ಶುರುವಾಗ್ತವೆ. ಅಂದರೆ ಈ ಒಂದು ಮನಸ್ಥಿತಿ ಅದೆಯಲ್ಲ, ಈ ಮನಸ್ಥಿತಿಯ ಮೂಲ ಕಾರಣ ಏನು ಅನಿಸುತ್ತೆ ನಿಮಗೆ ಹೊರದೇಶದಲ್ಲಿ ನೋಡಿದಾಗ? ಸಿಂಪಲ್, ಅಸೂಯೆ ಅಷ್ಟೇ, ಇದು ಬೇರೆ ಏನಿಲ್ಲ. ಎಲ್ಲ ದೇಶಗಳಲ್ಲೂ ಸಣ್ಣ ಸಣ್ಣ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಅದನ್ನು ಪ್ರಾಜೆಕ್ಟ್ ಮಾಡೋ ರೀತಿ ಒಂದೇನೆಂದರೆ ಹಿಡನ್ ಅಜೆಂಡಾ ಇಟ್ಕೊಂಡು ಅಸೂಯೆ ಮನಸ್ಥಿತಿ ಇರೋರು, ಅವ್ರದ್ದೇ ಒಂದು ಪಟ್ಟಬದ್ಧ ಒಂದು ಏನು ಅಜೆಂಡಾ ಇಟ್ಕೊಂಡಿದ್ದಾರೆ, ಆ ಅಜೆಂಡಾ ಇಟ್ಕೊಂಡಿರೋರು ಇದನ್ನೆಲ್ಲ ಮಾಡ್ತಾ ಇರೋದು. ಈ ಹೊಸದಾಗಿ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಸಮಸ್ಯೆಗಳನ್ನ ಬಂದಾಗ, ಈಗಲೂ ಒಂದು ಉದ್ಯೋಗದ ವಿಚಾರಕ್ಕೆ ಬಂದಾಗ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದ್ದಾವೆ, ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಅಂಥೇಳಿ. ಒಂದು ಕಡೆಯಿಂದ ಇಲ್ಲಿ ಎಂಪ್ಲಾಯಬಿಲಿಟಿಗೆ ಬೇಕಾದಂಥ ಪ್ರಯತ್ನಗಳು ನಡೀತಾ ಇದ್ದಾವೆ, ಇನ್ನೊಂದು ಕಡೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಂತೂ ಸಾಕಷ್ಟು ಇದ್ದಾವೆ. ಏನಾದರೂ ಹೊರದೇಶದಲ್ಲಿ ನನಗೆ ಅವಕಾಶ ಇದೆಯಾ ಅಂತ ಗುರುತಿಸಬೇಕಾದ್ರೆ ಆ ಪ್ರೊಸೆಸ್ ಹೇಗಿರುತ್ತೆ, ಏನು ಪ್ರೊಸೆಸ್ ಮಾಡಬೇಕು? ಈಗ ಒಬ್ಬ ಕಾಲೇಜಿಂದ BE ಮುಗಿಸ್ಕೊಂಡು ಅಥವಾ BA ಏನೋ ಒಂದು ಡಿಗ್ರಿಯನ್ನು ತೆಗೆದುಕೊಂಡು ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾರೆ. ಬಂದ ಮೇಲೆ ಅವರು ಹೊರದೇಶದಲ್ಲಿ ಕೆಲಸ ಮಾಡಬೇಕಂದ್ರೆ ಯಾರನ್ನು ಸಂಪರ್ಕಿಸ್ಕೋಬೇಕು? ಯಾಕಂದ್ರೆ ನಾವು ಸಾಕಷ್ಟು ಬಾರಿ ನೋಡ್ತೀವಿ, ಏಜೆನ್ಸಿಗಳಿಂದ ಮೋಸ ಹೋದವರೇ ಜಾಸ್ತಿ ಇರ್ತಾರೆ, ದುಡ್ಡನ್ನು ಕಟ್ಟಿಸ್ಕೊಳ್ತಾರೆ. ಎಷ್ಟು ಕಡೆ ನಾವು ಈ ಪಾಸ್ಪೋರ್ಟನ್ನು ಕಸ್ಕೊಂಡು ಇಟ್ಕೊಂಡಿರೋದನ್ನು ಕೇಳಿದ್ದೀವಿ. ಅಲ್ಲಿ ಮಹಿಳೆಯರು ಮನೆ ಕೆಲಸಕ್ಕೆ ಬಳಸ್ಕೊಳ್ಳೋ ಹೀನ ಸ್ಥಿತಿಗಳನ್ನ ನೋಡ್ತಿದ್ದೀವಿ. ಹೀಗಿದ್ದಾಗ ಎಚ್ಚರಿಕೆಯನ್ನು ಹೇಗೆ ವಹಿಸಬೇಕು ಮತ್ತು ಜೆನ್ಯೂನ್ ಆಗಿರುವಂಥ ಅಪಾರ್ಚುನಿಟಿಯನ್ನು ಹೇಗೆ ಹುಡುಕಬೇಕು? ವೆರಿ ಗುಡ್ ಕ್ವಶನ್ ಸರ್. ಮೊದಲನೇದಾಗಿ ನಾವು ಇಂಡಿಯನ್ ಪಾಸ್ಪೋರ್ಟ್ ಇಶ್ಯೂ ಮಾಡುವಾಗ 2 ಕ್ಯಾಟಗರೀಸ್ ಆಫ್ ಪಾಸ್ಪೋರ್ಟ್ ಇಶ್ಯೂ ಮಾಡುತ್ತೆ. The main intention is ECNR and non-ECNR. ಎಮರ್ಜೆನ್ಸಿ ಚೆಕ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಯಾರಿಗೆ ಇಶ್ಯೂ ಮಾಡ್ತಾರೆ, ಅದು 10th ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ವಿದ್ಯಾಭ್ಯಾಸ ಇರೋರಿಗೆ ECNR ಪಾಸ್ಪೋರ್ಟ್ ಅಂತ ಕೊಡ್ತಾರೆ, ಎಮರ್ಜೆನ್ಸಿ ಚೆಕ್ ರಿಕ್ವೈರ್ಡ್ ಅಂತ ಹೇಳಿ. ಯಾರಿಗೆ ECNR ಅಂದರೆ ಎಮರ್ಜೆನ್ಸಿ ಚೆಕ್ ರಿಕ್ವೈರ್ಡ್ ಅಂತ ಇರುತ್ತೆ, ಅವರಿಗೆ ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯದಲ್ಲಿ ಡೈರೆಕ್ಟರ್ ಆಫ್ ಪ್ರೊಟೆಕ್ಟರ್ ಎಮಿಗ್ರೆಂಟ್ ಅಂತ ಹೇಳಿ ಇರ್ತಾರೆ. ಅಲ್ಲಿಂದ ಅವರು ಅಪ್ರೂವಲ್ ತೊಗೊಂಡೇ ಹೋಗಬೇಕು. ಯಾಕೆ ಅಂದರೆ ಟು ಪ್ರೊಟೆಕ್ಟ್ ದೆಮ್. ಅಲ್ಲಿ ಯಾವುದು, ಈಗ ನೀವು ಹೇಳಿದಾಗೆ ಈಗ ಒಂದು ಉದಾಹರಣೆ ಕೊಟ್ಟರೆ ನೀವು, ಈಗ ಯಾರೋ ಬ್ಯೂಟಿ ಪಾರ್ಲರ್ಗೆ ಅಂತ ಹೇಳಿ ಅವ್ರನ್ನ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ, ಮನೆ ಕೆಲಸಕ್ಕೆ ಬಳಸ್ತಾರೆ, ಅಲ್ಲಿ ವಯಲೇಷನ್ಸ್ ಆಗಿರುತ್ತೆ, ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಬಹಳಷ್ಟು ಮಿಸ್ಯೂಸ್ಗಳಾಗತ್ತೆ. ಅಂತಹ ಸಂದರ್ಭದಲ್ಲಿ ಅಲ್ಲಿಯ ಎಂಪ್ಲಾಯರ್ ಯಾರಿರ್ತಾರೆ, ಆ ಕಾಂಟ್ರಾಕ್ಟ್ ಎಂಪ್ಲಾಯರ್ದ ಪೂರ್ತಿ ಡೀಟೇಲ್ಸ್ನ ಮೈಗ್ರೇಷನ್ ಪೋರ್ಟಲ್ ಡಿಜಿಲಾಕರ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅದನ್ನು ನಮ್ಮ ದೇಶದ ವಿದೇಶಾಂಗ ಸಚಿವಾಲಯದ ಡೈರೆಕ್ಟರ್ ಜನರಲ್ ಆಫ್ ಪ್ರೊಟೆಕ್ಟರ್ ಎಮಿಗ್ರೆಂಟ್ ಅಂತ ಹೇಳಿ ಅದನ್ನು ವೆರಿಫೈ ಮಾಡಿ ಅವರು ಅಪ್ರೂವ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಭಾರತ ದೇಶದ ವಿದೇಶಾಂಗ ಸಚಿವಾಲಯದಿಂದ ಒಂದು ಇನ್ಶೂರೆನ್ಸ್ ಕೊಡ್ತಾರೆ. ದಟ್ ಈಸ್ ಎ ಗೌರ್ಮೆಂಟ್ ಸಪೋರ್ಟೆಡ್ ಇನ್ಶೂರೆನ್ಸ್ ಸ್ಕೀಮ್, ಪ್ರವಾಸಿ ಭಾರತ್ ಭೀಮಾ ಯೋಜನಾ. ಇನ್ ಕೇಸ್ ನಮ್ಮ ದೇಶದಲ್ಲಿ ಈ ಥರ ಯಾರು ನಾನು ಹೇಳಿದ್ದು ಕಡಿಮೆ ವಿದ್ಯಾಭ್ಯಾಸ, 10ನೇ ಕ್ಲಾಸ್ಗಿಂತ ಕಡಿಮೆ ಓದ್ದವರು ಈ ಥರ ಸಣ್ಣ ಪುಟ್ಟ ಕೆಲಸಕ್ಕೆ ಲೇಬರ್ ಕ್ಲಾಸಲ್ಲಿ ಹೋದಾಗ ಅವ್ರಿಗೇನಾದರೂ ಡಿಫಿಕಲ್ಟೀಸ್ ಆದರೆ, ಈಗ ಫಾರ್ ಎಕ್ಸಾಂಪಲ್ ಅವ್ರು ಏರ್ಪೋರ್ಟಿಗೆ ಬಂದರು, ಯಾವುದೋ ಒಂದು ಕಾಂಟ್ಯಾಕ್ಟ್ ಮೇಲೆ ಹೋಗಿರ್ತಾರೆ, ಅವರಿಗೆ ಅಲ್ಲಿ ಏರ್ಪೋರ್ಟಲ್ಲಿ ಅವ್ರು ರಿಸೀವ್ ಮಾಡಲಿಕ್ಕೆ ಯಾರೂ ಬರಲಿಲ್ಲ, ಏನು ಮಾಡಬೇಕಾಗ? ಆವಾಗ ಈ ಸ್ಕೀಮಲ್ಲಿ ಯಾವ ದೇಶದ ಹೋಗಿರ್ತಾರೆ ಅಲ್ಲಿಂದ ತಿರುಗಿ ವಾಪಸ್ ನಮ್ಮ ದೇಶಕ್ಕೆ ಬರಲಿಕ್ಕೆ ಟಿಕೆಟ್ ಏನು ಕಾಸ್ಟ್ ಆಗುತ್ತೆ ಅದನ್ನು ರಿಯಂಬರ್ಸ್ ಆಗೋ ಪ್ರಾವಿಷನ್ ಇದೆ. ಇದು ಒಂದು ವಿಚಾರ. ಇನ್ನೊಂದೇನೆಂದರೆ MEA ಅಂಡರ್ ಸೈಟ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ದು ವೆಬ್ಸೈಟ್ಸಲ್ಲಿ ರಿಜಿಸ್ಟರ್ಡ್ ರೆಕ್ರೂಟಿಂಗ್ ಏಜೆಂಟ್ಸ್ ಅಂತ ಹೇಳಿ ಒಂದು ಲಿಸ್ಟ್ ಇರುತ್ತೆ. ದಯಮಾಡಿ ನಾನು ಮನವಿ ಮಾಡೋದು, ನಮ್ಮ ದೇಶದ ಯೂತ್ಸ್ ಅಥವಾ ಯಾರು ಉದ್ಯೋಗಾಂಕ್ಷಿಗಳಿದ್ದಾರೆ, ಉದ್ಯೋಗ ಅರಸಿ ಏನು ಹುಡುಕ್ತಾ ಇರೋರು, ನೀವು ದಯಮಾಡಿ ನಮ್ಮ ಭಾರತ ದೇಶದ ವಿದೇಶಾಂಗ ಸಚಿವಾಲಯದಲ್ಲಿರುವಂತಹ ರಿಜಿಸ್ಟರ್ಡ್ ರೆಕ್ರೂಟಿಂಗ್ ಏಜೆಂಟ್ಸ್ ಇಲ್ಲಿ ಮೂಲಕನೇ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ಈ ಜಾಬ್ ಅಡ್ವರ್ಟೈಸ್ಮೆಂಟ್ಸ್ಗಳು ಕೊಡ್ತಾರಲ್ಲ, ಮೋಸ ಹೋಗಬೇಡಿ. ಯಾರು ನಿಮಗೆ ಜಾಹೀರಾತು ಕೊಟ್ಟು
ಅಟ್ರಾಕ್ಟಿವ್ ಆಗಿ ಐ ಕ್ಯಾಚಿ ಜಾಹೀರಾತುಗಳು ಕೊಡ್ತಾರೆ, ಅಲ್ಲಿ ಏನು ಜೆನ್ಯೂನಿಟಿ ಇರಲ್ಲ. ಅವ್ರು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂದರೆ ದೇರ್ ಇಂಟೆನ್ಷನ್ ಈಸ್ ಪ್ರಾಫಿಟ್, ನಾಟ್ ಯುವರ್ ಕೆರಿಯರ್. ಅಂಥ ಸಂದರ್ಭದಲ್ಲಿ ನೀವು ರಿಜಿಸ್ಟರ್ಡ್ ರೆಕ್ರೂಟಿಂಗ್ ಏಜೆಂಟ್ ಹೌದಾ ಅಲ್ವಾ ಕನ್ಫರ್ಮ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 5ರಿಂದ 10 ಲಕ್ಷ ತನಕ ಹಣ ಕೊಟ್ಟು ಮೋಸ ಹೋಗಿರೋರು ಇದ್ದಾರೆ. ಬಟ್ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ರೆಕ್ರೂಟಿಂಗ್ ಏಜೆಂಟ್ ಅವರ ಡಾಕ್ಯುಮೆಂಟೇಷನ್ ಪ್ರೋಸೆಸ್ಸಿಗೆ 30,000 ರೂಪಾಯಿ ಪ್ಲಸ್ GST, ಹತ್ತಿರ 35,000 ಬರುತ್ತೆ. 30,000 ಪ್ಲಸ್ 18% GST. ಇಷ್ಟನ್ನು ಮಾತ್ರ ಅವರು ಏನಂದರೆ ರೆಕ್ರೂಟಿಂಗ್ ಶುಲ್ಕ ಅಂತ ಹೇಳಿ ತೊಗೋಬೋದು. ಅದ್ರ ಮೇಲೆ 1 ರೂಪಾಯಿನೂ ಎಕ್ಸ್ಟ್ರಾ ತೊಗೊಳಂಗಿಲ್ಲ. ಹಾಗೇನಾದರೂ ತೊಗೊಂಡ್ರೆ ನೀವು ನೇರವಾಗಿ ಇಮೈಗ್ರೇಷನ್ ಪೋರ್ಟಲಲ್ಲಿ ಆ ರೆಕ್ರೂಟಿಂಗ್ ಏಜೆಂಟ್ ನಂಬರ್ ಹಾಕಿ ಅವರ ಹೆಸರನ್ನು ಮೆನ್ಷನ್ ಮಾಡಿ ನೀವು ಒಂದು ದೂರು ಕೊಟ್ಟರೆ ನೇರವಾಗಿ ಆ ರೆಕ್ರೂಟಿಂಗ್ ಏಜೆಂಟ್ 15 ಲ್ಯಾಕ್ಸ್ 15 ಲಕ್ಷ ಡೆಪಾಸಿಟ್ನ ಅವ್ರು ಕಟ್ಟಿರ್ತಾರೆ. ಅದರಲ್ಲಿ ಹಣ ಇಟ್ಕೊಂಡು ನಿಮಗೇನಾದರೂ ಮೋಸ ಆಗಿರೋದು ರಶೀದಿ ಏನಾದರೂ ಇದ್ದರೆ, ಎವಿಡೆನ್ಸಸ್ ಇದ್ದರೆ ಅದನ್ನು ರೀಫಂಡ್ ಮಾಡ್ತಾರೆ. ಇದು ಒಂದು ಪ್ರೋಸೆಸ್ ಯಾರಾದರೂ ಮೋಸ ಹೋದರೆ. ಬಟ್ ನಾನು ಹೇಳೋದು, ನಾವು ಈ ಹಿಂದೆ ಕೂಡ ರತ್ನಪ್ರಭಾ ಅಂತ ಹೇಳಿ ನಮ್ಮ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಚೇರ್ಪರ್ಸನ್ ಆಗಿದ್ದರು, ಫಾರ್ಮರ್ ಚೀಫ್ ಸೆಕ್ರೆಟರಿ. ಅವರೊಟ್ಟಿಗೆ ನಾವು ಒಂದು ಗ್ಲೋಬಲ್ ಕನ್ನಡ ಫೋರಮ್, ನಾವು ಸಾಗರೋತ್ತರ ಕನ್ನಡಿಗರ ವತಿಯಿಂದ ಒಂದು ಗ್ಲೋಬಲ್ ಕನ್ನಡ ಫೋರಮಲ್ಲಿ ವಿದೇಶದಲ್ಲಿರೋ ಎಲ್ಲ ಕನ್ನಡಿಗರನ್ನು ಒಂದು ಡಿಜಿಟಲ್ ಏನಂತಾರಲ್ಲ ವರ್ಚುವಲ್ ಸಂವಾದದಲ್ಲಿ ಒಂದು ಕನೆಕ್ಟ್ ಮಾಡಿದ್ವಿ. ಯಾವುದಾದ್ರೂ ನಿಮಗೆ ಏಜೆಂಟ್ಸ್ ಅಥವಾ ಯಾವುದಾದ್ರೂ ಒಂದು ಕಂಪನಿಯಿಂದ ನಿಮಗೆ ಆಫರ್ ಬಂದರೆ ನೀವು 2 ರೀತಿ ವಿಚಾರ ಮಾಡ್ಕೋಬೋದು. ಒಂದು, ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಪರಿಚಯಸ್ಥರು ಯಾರಾದರೂ ಇದ್ದರೆ ಅವ್ರ ಮೂಲಕ ವೆರಿಫೈ ಮಾಡ್ಬೋದು ನಿಮಗೆ ಬಂದಿರುವಂಥ ಆಫರ್ ಇದು ಜೆನ್ಯೂನಾ ಅಲ್ವಾ ಅಂತ ತಿಳ್ಕೊಳ್ಳಿಕ್ಕೆ. ಇಲ್ಲದಿದ್ದರೆ ವಿದೇಶಗಳಲ್ಲಿ ನಮ್ಮ ಕನ್ನಡ ಸಂಘಗಳು ಮತ್ತು ಭಾರತೀಯ ಸಂಘ ಸಂಸ್ಥೆಗಳು ಅನೇಕ ಇದೆ, ಅವರನ್ನು ನೀವು ಸಂಪರ್ಕ ಮಾಡ್ಬೋದು. ಅವರನ್ನು ಸಂಪರ್ಕ ಮಾಡ್ಕೊಂಡು ನೀವೊಂದು ಸ್ಮಾಲ್ ವೆರಿಫಿಕೇಷನ್, ನೀವು ಪ್ರೋಸೆಸ್ ಮಾಡೋಕ್ಕೆ ಮುಂಚೆ ಒಂದು ವೆರಿಫಿಕೇಷನ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಅದಾದ ನಂತರ ಮುಂದುವರಿಯೋದು ಬಹಳ ಉತ್ತಮ ಅನ್ನೋದು ನನ್ನ ಒಂದು ಸಲಹೆ. ಸಾಕಷ್ಟು ಉತ್ತಮ ವಿಚಾರ ಇದೆ. ಆ್ಯಕ್ಚುಲಿ ಇಷ್ಟು ಡಿಟೇಲಾಗಿ ಬಹುತೇಕವಾಗಿ ಗೊತ್ತಿರೋದೇ ಇಲ್ಲ. ಏನೋ ಒಂದು ಅವಕಾಶ ಸಿಗುತ್ತೆ ಅನ್ನೋದು, ಏನೋ ಒಂದು ಆಸೆ ಇರುತ್ತೆ, ನಾನು ಹೊರದೇಶಕ್ಕೆ ಹೋಗಿ ಏನೋ ಒಂದಿಷ್ಟು ಚೆನ್ನಾಗಿರಬಹುದೇನೋ ಅನ್ನುವಂಥದ್ದು. ಅದರ ಜೊತೆಗೆ ನಾವೀಗ ನಾರ್ತ್ ಇಂಡಿಯಾದಲ್ಲಿ ಅದು ಕೆಲವು ರಾಜ್ಯಗಳಲ್ಲಿ ಗಮನಿಸ್ತೀವಿ, ಡಂಕಿ ರೂಟಿಂದ ಹೋಗುವಂಥದ್ದು. ಅಂದರೆ ಅಕ್ರಮವಾಗಿ ಹೋಗಿ ಅಲ್ಲಿ ಹೋಗ್ಬಿಟ್ರೆ ಸಾಕಪ್ಪ, ನಮಗೆಲ್ಲ ಫೆಸಿಲಿಟಿ ಸಿಕ್ಬಿಡುತ್ತೆ, ನಾವು ಆರಾಮಾಗಿರ್ಬೋದು ಅನ್ನುವಂಥ ಮನಸ್ಥಿತಿಗಳು ಇರ್ತವೆ. ಬಹುತೇಕವಾಗಿ ನಮ್ಮ ಕನ್ನಡಿಗರು ಕಡಿಮೆ ಕಂಪೇರ್ ಮಾಡಿದಾಗ ಆ ಥರ. ಬಟ್ ಇಂಥ ಒಂದೇನಾದರೂ ಕ್ರಮವನ್ನು ತೆಗೆದುಕೊಳ್ಬೇಕು ಅಥವಾ ಬೈ ಹುಕ್ ಆರ್ ಕ್ರುಕ್ ನಾನು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅನ್ನೋಂಥ ಮನಸ್ಥಿತಿ ಯಾರಿಗಾದರೂ ಇದ್ದರೆ ಡಿಫಿಕಲ್ಟೀಸ್ ಏನು ಅವ್ರು ಫೇಸ್ ಮಾಡಬೇಕಾಗುತ್ತೆ? ಖಂಡಿತ ಇಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ನಾನೀಗ ಸೌದಿ ಅರೇಬಿಯಾದ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಪ್ರಪಂಚದ ಎಲ್ಲ ಮೂಲೆಯಿಂದ, ನಮ್ಮ ಭಾರತ ಒಂದೇ ಅಲ್ಲ, ಬಾಂಗ್ಲಾದೇಶ್ ಇರ್ಬೋದು, ಪಾಕಿಸ್ತಾನೀಸ್ ಇರ್ಬೋದು, ಶ್ರೀಲಂಕನ್ಸ್ ಇರ್ಬೋದು, ಪ್ರಪಂಚದ ಎಲ್ಲ ಮೂಲೆಯಲ್ಲಿರುವಂಥ ಮುಸಲ್ಮಾನರು ಉಮ್ರಾ ಅಥವಾ ಹಜ್ ಒಂದು ವೀಸಾಗೆ ಬರ್ತಾರೆ. ಬಹುತೇಕ ಜನ ಉಮ್ರಾಗೆ ಬರ್ತಾರೆ. ಹಜ್ ಆದರೆ ಒಂದು ಸೀಸನ್ನಲ್ಲಿ ಮಾತ್ರ ವೀಸಾ ಪ್ರೊವೈಡ್ ಮಾಡ್ತಾರೆ, ದಟ್ ಈಸ್ ಆಲ್ಸೋ ಲಿಮಿಟೆಡ್ ನಂಬರ್ಸ್ ಇರುತ್ತೆ. ಬಟ್ ಉಮ್ರಾಗೆ ಬಂದು ಆ ವೀಸಾ ಅವಧಿ ಮುಗಿದೋದ್ರೂ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅಂಥ ಟೈಮ್ನಲ್ಲಿ ನಾವು ನೋಡಿದಾಗೆ ಫ್ರೀಕ್ವೆಂಟಾಗಿ ಪೀರಿಯಾಡಿಕಲಿ ಅವ್ರು ಏನು ಮಾಡ್ತಾರೆ, ರ್ಯಾಂಡಮ್ಮಾಗಿ ಚೆಕ್ ಮಾಡ್ತಾರೆ ರೋಡಲ್ಲಿ. ಸೊ ಅಲ್ಲಿದು ರೆಸಿಡೆಂಟ್ ಪರ್ಮಿಟ್ ಅಂತ ಹೇಳಿ ನಾವು ಇಕಾಮ ಅಂತ ಹೇಳ್ತೀವಿ, ಇಕಾಮ ನಂಬರ್ಸ್ ಚೆಕ್ ಮಾಡ್ತಾರೆ, ಅದು ವ್ಯಾಲಿಡಿಟಿ ಚೆಕ್ ಮಾಡ್ತಾರೆ. ಅದಿಲ್ಲ ಅಂತ ಹೇಳಿದ್ರೆ ಸೀದಾ ತೊಗೊಂಡೋಗಿ ಒಂದಿನ ಜೈಲಲ್ಲಿ ಇರಿಸ್ತಾರೆ. ನೆಕ್ಸ್ಟ್ ಅವ್ರದ್ದು ಡೇಟಾ ಯಾವ ಕಂಟ್ರಿ ಯಾವ ಇದು ಅಂತ ಹೇಳಿ ವೆರಿಫೈ ಮಾಡಿ ಅವ್ರನ್ನ ಸೀದಾ ಕರ್ಕೊಂಡೋಗಿ ಡಿಪೋರ್ಟ್ ಮಾಡ್ತಾರೆ. ಇನ್ನು ಅವ್ರ ಲೈಫ್ ಟೈಮ್ ಆ ದೇಶಕ್ಕೆ ಬರಲಿಕ್ಕೆ ಬರಲ್ಲ. ಅಲ್ಲ, ಈ ನಮ್ಮ ದೇಶದ ಥರ ಜನ ಇಲ್ವಾ ಅಲ್ಲಿ? ಇಲ್ಲಿ ನಮ್ಮ ದೇಶದಲ್ಲಿ ಅಕ್ರಮವಾಗಿ ಬಂದಿರೋಂಥ ಬಾಂಗ್ಲಾದೇಶಿಗರಿಗೆ ಇಲ್ಲಿ ನಾವು ಆಧಾರ್ ಕಾರ್ಡ್ ಕೊಡ್ತೀವಿ, ಅವರಿಗೆ ರೇಷನ್ ಕಾರ್ಡ್ ಕೊಡ್ತೀವಿ, ನೀವು ವೋಟ್ ಹಾಕಿಯಪ್ಪ ಅಂತೀವಿ, ಅವ್ರಿಗೆ ಮನೆಗಳನ್ನ ಕೊಡ್ತೀವಿ. ಆಮೇಲೆ ರೋಹಿಂಗಾಗಳು ಬಂದರೆ ವೆಲ್ಕಮ್ ಮಾಡ್ಕೊಂಡು ಅವ್ರಿಗೂ ನೀವು ಅಕ್ರಮವಾಗಾದರೂ ಬನ್ನಿ, ಸಕ್ರಮವಾಗಿ ಬಂದಿದ್ದೀರಲ್ವಾ, ಇದು ಛತ್ರ ಇಲ್ಲಿ ಇದ್ದುಬಿಡಿ, ನಿಮ್ಮನ್ನು ನಾವು ವಾಪಸ್ ಕಳಿಸಲ್ಲ. ವಾಪಸ್ ಕಳಿಸ್ಬೇಕಂದ್ರೆ NRC ತರಬೇಕಂದ್ರೆ ಸರ್ಕಾರದ ಮೇಲೆ ಒತ್ತಡಗಳು ಬರ್ತವೆ, ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತವೆ. ಆ ಥರ ಜನ ಅಲ್ಲಿಲ್ವಾ? ಇಲ್ಲ ರಾಘವೇಂದ್ರ ಅವರೇ, ಅದು ಅಂಥದ್ದೆಲ್ಲ ಅಸಾಧ್ಯ ಅಂತ ಹೇಳ್ಬೋದು. ನಾನು ಹೇಳಿದಾಗೆ ಈ ಥರದ್ದು ಎಲ್ಲಿ ಅಂದರೆ ನಮ್ಮವರೇ ಸಹಾಯ ಮಾಡೋದು ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ. ಯಾರೋ ಹೊರಗಿಂದ ಬಂದರೆ ಅವ್ರು ನೇರವಾಗಿ ಯಾವುದಕ್ಕೂ ಆಕ್ಸೆಸಿಬಿಲಿಟಿ ಸಿಗೋಲ್ಲ. ನಮ್ಮಲ್ಲೇ ಯಾರೋ ಒಬ್ಬರು ಸಹಾಯ ಮಾಡ್ತಾರೆ, ಅವ್ರುಗಳೆಲ್ಲ ಈ ಆ್ಯಕ್ಸಸ್ಗಳನ್ನ ತೊಗೊಳ್ತಾರೆ. ಈಗ ನೀವು ಹೇಳ್ದಂಗೆ ಆಧಾರ್ ತೊಗೊಳ್ಬೋದು, ರೇಷನ್ ಕಾರ್ಡ್ ತೊಗೊಳ್ಬೋದು, ಇನ್ನೊಂದು ಫಲಾನುಭವಿಗಳಾಗ್ಬೋದು. ಹೇಗೆ ನಮ್ಮವರು ಯಾರೋ ಹಣದಾಸೆಗೆ ಅವ್ರಿಗೆ ಅಥವಾ ಮತ್ತೊಂದು ಆಮಿಷಕ್ಕೋಸ್ಕರ ಬಲಿಯಾಗಿ ಅವ್ರಿಗೆ ಸಹಾಯ ಮಾಡ್ತಾರೆ. ಬಟ್ ವಿದೇಶದಲ್ಲಿ ಹಾಗಿಲ್ಲ. ಅಲ್ಲಿಯ ಕಾನೂನುಗಳು ಭಾಳ ಸ್ಟ್ರಿಕ್ಟ್ ಆಗಿದೆ. ನಾನು ಹೇಳ್ದಂಗೆ ಇಂಥದ್ದೊಂದು ಎಕ್ಸಾಂಪಲ್ಸ್ ನಾನು ಹೇಳಿದೆ. ಈಗ ಇಲ್ಲೀಗಲ್ ಎಮಿಗ್ರೆಂಟ್ಸ್ ಬಂದು ಆ ವೀಸಾ ಅವಧಿ ಮುಗಿದ ಮೇಲೂ ಅಲ್ಲಿ ಉಳ್ಕೊಂಬಿಟ್ಟಿರ್ತಾರೆ. ಇಂಥದ್ದು ಹೆಚ್ಚಿದೆ ವಿನಃ
ನೀವು ಹೇಳ್ದಂಗೆ ಇನ್ನೊಂದು ದೇಶದ ಪ್ರಜೆ ನಾವು ಆ ದೇಶದಲ್ಲಿ ಹೋಗಿ ಅಲ್ಲಿಯ ಪೌರತ್ವ ಪಡೆಯೋದು ಇಂಪಾಸಿಬಲ್ ಇನ್ ಮಿಡಲ್ ಈಸ್ಟ್. ಆಮೇಲೆ ಈ ಅನಿವಾಸಿ ಕನ್ನಡಿಗರ ವಿಚಾರಕ್ಕೆ ಬರೋದಾದರೆ, ಈಗ ಒಂದು ಮಾತಿದೆ, ಒಬ್ಬ ಮಲಯಾಳಿ ಬಂದರೆ ಇಡೀ ಕೇರಳನೇ ಅವ್ರ ಜೊತೆ ಕರ್ಕೊಂಬರ್ತಾರೆ ಅಂತೇಳಿ. ಅದು ಯಾವುದೇ ಬಿಸ್ನೆಸ್ ಇರ್ಬೋದು ಅಥವಾ ಸಂಸ್ಥೆಗಳ ಕೆಲಸ ಇರ್ಬೋದು ಅಥವಾ ಯಾವುದೇ ದೇಶದಲ್ಲಿ ಇರ್ಬೋದು. ಅದೇ ರೀತಿಯಾಗಿ ಒಬ್ಬ ತಮಿಳಿಯನ್ ಬಂದರೆ ತನ್ನ ಇಡೀ ತಮ್ಮ ಇಡೀ ಊರನ್ನೇ ಕರ್ಕೊಂಬರ್ತಾರೆ ಅನ್ನುವಂಥ ಮಾತುಗಳು. ತೆಲುಗುಗಳದ್ದು ಕೂಡ ಅಷ್ಟೇ ಲಾಬಿ ಇದೆ ವಿದೇಶಗಳು, ಎಸ್ಪೆಷಲಿ ಅಮೆರಿಕ ಇರ್ಬೋದು ಅಥವಾ ಕೆನಡಾ ಇರ್ಬೋದು, ಇಲ್ಲೆಲ್ಲ. ಆದರೆ ನಾವು ಕನ್ನಡಿಗರು ಅಲ್ಲೂ ಕೂಡ ಹಾಗೇನ, ಇಲ್ಲೂ ಕೂಡ ಅಷ್ಟು ಒಗ್ಗಟ್ಟು ತೋರಿಸೋದಿಲ್ಲ. ಅಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆಯಾ? ಇಲ್ಲ, ಹಾಗಾಗಲ್ಲ. ನೀವು ಹೇಳಿದ್ದು ನನ್ನ ಸ್ವಂತ ಅನುಭವ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಭಾಷೆಗೆ ಎಂಥ ಶಕ್ತಿ ಇದೆ ಅಂದರೆ ಅದೊಂದು ವಿಶೇಷವಾದ ಶಕ್ತಿ ಇದೆ. ನೀವು ಎಲ್ಲಾದರೂ ಹೋಗಿ ವಿದೇಶದಲ್ಲಿ ಯಾವುದೋ ಒಂದು ಶಾಪಿಂಗ್ ಮಾಲಲ್ಲೋ ಅಥವಾ ಯಾವುದೋ ರೆಸ್ಟೋರೆಂಟಲ್ಲೋ ಕೂತ್ಕೊಂಡು ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲಾದರೂ ನೀವು ಯಾರಾದರೂ ಫೋನಲ್ಲಿ ಮಾತಾಡ್ತಾ ಇರೋದು ಕನ್ನಡ ಕೇಳಿದ್ರೆ ನಿಮ್ಮ ಕಿವಿ ಅಗಲಾಗೋಗುತ್ತೆ ಒಂದೇ ಸರಿ. ಅವನು ಯಾವ ಊರು ಅಂತ ಯಾರೂ ಕೇಳಲ್ಲ, ಯಾವ ಜಾತಿ ಅಂತ ಯಾರೂ ಕೇಳಲ್ಲ. ಕನ್ನಡ ನಮ್ಮನ್ನು ಕನೆಕ್ಟ್ ಮಾಡುತ್ತೆ. ಆ ಶಕ್ತಿ ನಮ್ಮ ಕನ್ನಡಕ್ಕಿದೆ. ಮತ್ತು ಕನ್ನಡ ಒಗ್ಗೂಡಿಸುತ್ತೆ ನಮ್ಮನ್ನು. ನಾವು ಇಲ್ಲಿದ್ದಾಗ ಮಾತ್ರ ನಾವು ಹೇಳಿದ್ವಲ್ಲ, ಈ ಜಾತಿ, ಭಾಷೆ, ಊರು, ಪ್ರಾಂತ್ಯ ಇವುಗಳಿಂದ ಬೇರ್ಪಡಿಸ್ತೀವಿ. ಬಟ್ ವಿದೇಶದಲ್ಲಿ ಹೋದ್ರೆ ಹಾಗಲ್ಲ. ಕನ್ನಡ ಅಷ್ಟೇ, ಬೇರೆ ಇನ್ನೊಂದು ಎಲಿಮೆಂಟ್ಸ್ ನಾವು ನೋಡೋದೇ ಇಲ್ಲ. ಹಾಗಾದರೆ ಯಾಕೆ ಬರುವಂಥ ಮತ್ತೊಂದು ಪ್ರಶ್ನೆ ಅಂದರೆ, ಈಗ ಅಲ್ಲಿ ಒಂದಿಷ್ಟು ಅಪರ್ಚುನಿಟೀಸ್ಗಳು ಇರ್ತವೆ. ಏನಾದರೂ ಒಂದು ಕಾಮನ್ ಫೋರಮ್ ಅಂತ ಕನ್ನಡಿಗರು ಮಾಡ್ಕೊಂಡಿದ್ದಾರೆ, ಅಲ್ಲಿ ಶೇರ್ ಮಾಡುವಂಥದ್ದು, ಈ ಥರ ಒಂದು ಅಪರ್ಚುನಿಟಿಗಳಿದ್ದಾವೆ, ನೀವು ಬಂದ್ಬೋದು ಅಥವಾ ನಿಮಗೆ ಗೊತ್ತಿದ್ದವ್ರನ್ನ ರೆಫರ್ ಮಾಡಿ ಅಂತ, ಅಥವಾ ದೇಶದಲ್ಲಿ ಇರುವಂಥವ್ರಿಗೆ ಯುವಕರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಆ ಥರ ಒಂದು ಪೋರ್ಟಲ್ಸ್ ಏನಾದರೂ ಇದಾವೆ, ಆ ಥರ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಿದೆಯಾ? ಖಂಡಿತ ಇದೆ. ಯಾವ ಥರದ್ದಿದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಈಗ ಕಮ್ಯುನಿಟಿ ಸಪೋರ್ಟ್ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ಸಣ್ಣ ಉದಾಹರಣೆ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ರಿಯಾದ್ ಕನ್ನಡ ಬಳಗ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ. ನಮ್ಮ ದಮಾಮಲ್ಲಿ ಒಂದು ಈಸ್ಟರ್ನ್ ಪ್ರಾವಿನ್ಸಲ್ಲಿ ದಮಾಮ್ ಮತ್ತು ಕೋಬಾಲ್ ಒಂದಷ್ಟು ವಾಟ್ಸಪ್ ಗ್ರೂಪ್ಸ್ ಇದೆ. ಇವೆಲ್ಲ ರಿಜಿಸ್ಟರ್ಡ್ ಕನ್ನಡ ಸಂಘಟನೆಗಳು. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ನಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಹೊಸಬರು ಯಾರಾದರೂ ಬಂದರೆ ಫಸ್ಟ್ ಅವ್ರನ್ನ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಅವರನ್ನು ಓರಿಯೆಂಟ್ ಮಾಡ್ತೀವಿ. ಹೌ ಈಸ್ ದ ಲಾ ಇನ್ ಸೌದಿ ಅರೇಬಿಯಾ. ಮೇಯ್ನ್ ಥಿಂಗ್ ಅವರು ಎಲ್ಲಿ ಕಾಷಿಯಸ್ ಆಗಿರಬೇಕು. ಈಗ ಯಾರೋ ಒಬ್ಬರು ಜಾಬ್ ಕಳ್ಕೊಂಡ್ರು, ಅಥವಾ ಈಗ ಅವ್ರು ಯಾರೋ ನಮ್ಮ ಮೈಸೂರಿಂದ ಯಾರೋ ಬಂದಿದ್ದಾರೆ ಅಥವಾ ಬೆಂಗಳೂರಿಂದ ಯಾರೋ ಒಬ್ಬರು ಬಂದಿದ್ದಾರೆ, ಅವರಿಗೆ ರೆಸಿಡೆಂಟ್ ಅಸಿಸ್ಟೆನ್ಸ್ ಹೇಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬಂದ ತಕ್ಷಣ ಅವ್ರ ಹೋಟ್ಲಲ್ಲಿ ಹೆಚ್ಚು ದಿನ ಉಳ್ಕೊಳ್ಳೋಕ್ಕಾಗಲ್ಲ. ದೇ ನೀಡ್ ಟು ಫೈಂಡ್ ಎ ಶೆಲ್ಟರ್. ಅಂಥ ಟೈಮಲ್ಲಿ ಶೇರ್ಡ್ ಅಕಾಮಿಡೇಷನ್ಸ್ ಇದ್ದರೆ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ದೇ ಗೆಟ್ ಎ ಶೆಲ್ಟರ್, ದೇ ಗೆಟ್ ಎ ಕಂಫರ್ಟ್ ವೆನ್ ದೇ ಸ್ಪೀಕ್ ದೇರ್ ಓನ್ ಲ್ಯಾಂಗ್ವೇಜ್. ಈ ಕನ್ನಡದಲ್ಲಿ ನಾವು ಮಾತಾಡುವಾಗ, ನೀವು ಈ ಪ್ರಪಂಚದ ಎಲ್ಲ ಭಾಷೆಗಳನ್ನೂ ನೀವು ಕಲ್ತಿದ್ರು, ನಮ್ಮ ಮಾತೃಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡೋವಂಥ ಫೀಲಿಂಗ್ ಇದೆಯಲ್ಲ, ಅದು ಯಾವುದರಲ್ಲೂ ಸಿಗಲ್ಲ. ಅಂದರೆ ಹೊರಗಡೆ ಜಾಸ್ತಿ ಸದ್ದು ಮಾಡಲ್ಲ, ಬಟ್ ಒಳಗಡೆಯಿಂದ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಅಂತ ಕನೆಕ್ಟ್ ಆಗ್ತಾ ಇದೆ. ಸೊ ಈಗ ಬರುವಂಥ ಮತ್ತೊಂದು ಪ್ರಶ್ನೆ ಅಂದರೆ ಆ ಚಾಲೆಂಜಸ್ಗಳ ಬಗ್ಗೆ. ನಾವು ಅವಾಗಲೇ ಮಾತಾಡ್ತಿದ್ದಾಗ ನೋಡಿದ್ವಿ. ಈಗ ನೀವು ಹೇಳಿದ್ರಿ, ಒಬ್ಬ ವ್ಯಕ್ತಿಯಲ್ಲಿ ಹೋಗಬೇಕಾದಾಗಿರುವಂಥ ಚಾಲೆಂಜಸ್ ಆಯಿತು. ಈಗ ನೀವು ಸಡನ್ನಾಗಿ ಅಲ್ಲಿ ಸೌದಿ ಅರೇಬಿಯಾ, ನಾವೀಗ ಬಹುತೇಕ ಸಮಯದಿಂದ ಪ್ಯಾಲೆಸ್ತೇನ್ ಇಸ್ರೇಲನ್ನು ಹೊರತುಪಡಿಸಿದರೆ ಉಳಿದಂಥ ಮಧ್ಯಪ್ರಾಚ್ಯ ಏನಿತ್ತು ಶಾಂತಿಯುತವಾಗಿ ಇತ್ತು. UAE ಭಾರತದ ಜೊತೆ ಅತ್ಯಂತ ಅದ್ಭುತವಾದ ಸಂಬಂಧ ಇದೆ ಇವತ್ತು. ಸೌದಿ ಅರೇಬಿಯಾದ್ದು, ಅಲ್ಲಿಯ ಕಿಂಗ್ದು ಭಾರತದ ಜೊತೆಯಲ್ಲಿ ಅದ್ಭುತವಾದಂಥ ಸಂಬಂಧ ಇದೆ. ಭಾರತೀಯರಿಗೆ ಹೋಗಿ ಬರೋದಕ್ಕೂ ಸಾಕಷ್ಟು ಅವಕಾಶಗಳಾಗ್ತಿದ್ದಾವೆ. ಅಲ್ಲಿ ನಮ್ಮ ಇದು ಯಾವುದು QR ಕೋಡ್ಗಳು ಬಳಕೆಗಳಾಗ್ತಾ ಇದ್ದಾವೆ. ಅಲ್ಲೂ ಕೂಡ ಅದನ್ನು ಬಳಕೆ ಮಾಡ್ಬೋದು. ಇಂಥ ಒಂದು ಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ಸಡನ್ನಾಗಿ ಯುದ್ಧ ಆಗುತ್ತೆ. ಆ ಯುದ್ಧದ ಪರಿಣಾಮಕ್ಕೆ ನೇರವಾಗಿ ಸೌದಿ ಅರೇಬಿಯಾ, ನಮ್ಮ UAE ಇವೆಲ್ಲವೂ ಕೂಡ ಅನುಭವಿಸಬೇಕಾಗುತ್ತೆ. ಅದರ ಮೇಲೆ ಮಿಸೈಲ್ಗಳು ಬಂದು ಬೀಳ್ತವೆ. ಇದು ಅಪಾರ್ಚುನಿಟಿಗಳಿಗೂ ಕೂಡ ಧಕ್ಕೆ ಮಾಡಿದೆಯಾ? ಹೇಗೆ ನಿಮ್ಮ ಮನಸ್ಥಿತಿಗಳು ಹೇಗಿತ್ತು ಆ ಟೈಮಲ್ಲಿ ನೋಡ್ತಾ ಇದ್ರೆ? ಒಂದು ಆತಂಕ ಅಲ್ಲಿ ನಾವು ಫೇಸ್ ಮಾಡೋದು ಒಂದು. ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ನಮ್ಮ ದೇಶದಲ್ಲಿರುವಂಥ ನಮ್ಮ ಕುಟುಂಬಸ್ಥರು ಮತ್ತು ನಮ್ಮ ಸ್ನೇಹಿತರು ಅದನ್ನು ಎಕ್ಸಾಚುರೇಟ್ ಮಾಡಿ ಹೇಳೋದು. ಈ ಎಕ್ಸಾಚುರೇಟ್ ಮಾಡ್ತಾರೆ. ಅಲ್ಲಿ ಪ್ರಾಕ್ಟಿಕಲಿ 1, 2 ಈಗ ಸೌದಿ ಅರೇಬಿಯಾ ಇಸ್ ದ ಬಿಗ್ಗೆಸ್ಟ್ ವಾಸ್ಟ್ ಕಂಟ್ರಿ. ಜಿಯೋಗ್ರಫಿಕಲಿ ಪಾಪ್ಯುಲೇಷನ್ ಕಡಿಮೆ ಇದೆ ಅಲ್ಲಿದು, ಬಟ್ ಜಿಯೋಗ್ರಫಿಕಲಿ ತುಂಬ ದೊಡ್ಡ ದೇಶ. ಈಗ ಇತ್ತೀಚೆಗೆ ಒಂದು ಅಟ್ಯಾಕ್ ಆಯಿತು, ರಾಸ್ತನೂರ ಅಂತ ಹೇಳ್ಬಿಟ್ಟು ಒಂದು ಆರಾಮ್ಕೋ ಪ್ಲ್ಯಾಂಟ್ ಒಳಗೆ. ಬಟ್ ಝೀರೋ ಇಂಜೂರ್ಡ್ ಇದ್ದರು. ಹಾಗಿರುವಾಗ ಬಟ್ ಆತಂಕ ಜಾಸ್ತಿ ಇರುತ್ತೆ. ಮತ್ತು ಈಗ ನಾನು ಲಾಸ್ಟು ಜನವರಿಯಲ್ಲಿ ರಜೆಗೆ ಬಂದಿದ್ದೆ. ಈ ಜನವರಿಲಿ ಬಂದವನು ಐ ಗಾಟ್ 4 ಫ್ಲೈಟ್ ಕ್ಯಾನ್ಸಲ್ಡ್. 1 ಮಂತ್ ಐ ವಾಸ್ ಲಾಸ್, ಅನ್ಪೇಯ್ಡ್ ಹಾಲಿಡೇಸ್ ಆಗೋಯ್ತು ನನಗೆ. ಸೊ ನಾನು ರಜೆ ಮುಗಿದೋಗಿತ್ತು, 1 ಮಂತ್ ಅನ್ಪೇಯ್ಡ್. ಈ ಥರದ್ದು ಚಾಲೆಂಜಸ್ಗಳು ನಾವು ಫೇಸ್ ಮಾಡಿದ್ವಿ. ಒಂದು. ಎರಡನೇದು, ಈ ಆತಂಕ ಇದೆಯಲ್ಲ, ಈ ಅನಿರೀಕ್ಷತೆಗಳು ಯಾವಾಗ ಬೇಕಾದರೂ ಏನಾದರೂ ಸಂಭವಿಸುವ ಅನ್ನೋ ಒಂದು ಆತಂಕಕ್ಕೆ
ಬಹು ದೊಡ್ಡ ಸಂಖ್ಯೆಯ ಭಾರತೀಯರು, ಅದರಲ್ಲೂ ಕನ್ನಡಿಗರು ವಾಪಸ್ ಬಂದುಬಿಟ್ರು. ಅದರಲ್ಲಿ ಕುಟುಂಬಸ್ಥರಿರ್ಬೋದು, ಜೊತೆಗೆ ಕೆಲವರು ಉದ್ಯೋಗ ಬಿಟ್ಟು ಬಂದಿರೋರು ಭಾಳ ಜನ ಇದ್ದಾರೆ. ಮತ್ತು ಅವ್ರು ಏನು ಮಾಡಬೇಕು? ಈಗ ಮತ್ತು ವಾಪಸ್ ಆಪರ್ಚುನಿಟಿಗಳು ಇರ್ತಾವ ಅಥವಾ ಹೇಗಿದ್ದು? ಆ ವಾಪಸ್ ಆಪರ್ಚುನಿಟೀಸು ಈಗ ಇದು ನೋಡಿ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾನೇ ಇದ್ದೀವಿ. ಈ ಕಳೆದ ಹಿಂದಿನ ತಿಂಗಳು ನಾವು ಒಂದು ಗ್ಲೋಬಲ್ ಟ್ರೆಂಡಿಂಗ್ ಒಂದು NRI ಮಿನಿಸ್ಟ್ರಿ ಅಂತ ಹೇಳಿ ಕರ್ನಾಟಕ ಗೌರ್ಮೆಂಟಿಗೆ ಮತ್ತು DK ಶಿವಕುಮಾರ್ ಸಾಹೇಬ್ರಿಗೆ ಮನವಿ ಮಾಡಿದ್ವಿ. ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ NRIಗೆ ವಿಶೇಷವಾಗಿ ಒಂದು ಸಚಿವಾಲಯವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಒಂದು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದರು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಆ ಭರವಸೆನ ಈಡೇರಿಸ್ತೀವಿ ಅಂತ ಹೇಳಿ ಅದನ್ನೊಂದು ಘೋಷಣೆ ಕೂಡ ಮಾಡಿದರು. ಆದರೆ ಇದುವರೆಗೂ ಹತ್ತಿರ 2 ತಿಂಗಳು ಕಳೆದೋಯ್ತು, ಇನ್ನೂವರೆಗೂ ಆಗಲಿಲ್ಲ. ಯಾವಾಗ ನಮಗೆ ಆದಂಥ ಒಂದು NRIಸ್ಗೆ ಒಂದು ವಿಶೇಷವಾದ ಸಚಿವಾಲಯ ಆದಾಗ ರೀಪ್ಯಾಟ್ರೇಷನ್ಸ್, ಈಗ ನಾವು ಅಲ್ಲಿಂದ ಕೆಲಸ ಕಳ್ಕೊಂಡು ಬಂದಿರ್ತಾರೆ, ಡಿಫ್ರೆಂಟ್ ಗ್ರೌಂಡ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೆಡಿಕಲಿ ಅನ್ಫಿಟ್ ಆದವ್ರು ಕೆಲವರು ಬರ್ತಾರೆ, ಏಜ್ ಫ್ಯಾಕ್ಟ್ರ್ ವಾಪಸ್ ಬರ್ತಾರೆ, ಆಪರ್ಚುನಿಟೀಸ್ ಕಮ್ಮಿ ಆಗೋಗುತ್ತೆ, ಅಥವಾ ಅಲ್ಲಿ ಸೌದಿಯೈಸೇಷನ್ ತೊಗೊಳ್ತಾರೆ. ಆ ಟೈಮ್ನಲ್ಲಿ ವಾಪಸ್ ಬಂದವ್ರಿಗೆ ಇಲ್ಲಿ ಏನಾದರೂ ಅವಕಾಶಗಳು ಕೊಡಲಿಕ್ಕೆ ನಮ್ಮ NRI ಫೋರಮಲ್ಲಿ ಫಂಡೇ ಇಲ್ಲ. ಈ ಒಂದು ಮನವಿನ ನಾವು ಕರ್ನಾಟಕ ಸರ್ಕಾರಕ್ಕೆ ಬಹುಕಾಲದಿಂದ ಮನವಿ ಮಾಡ್ತಾ ಇದ್ದೀವಿ. ಅಂದರೆ ರಿಹ್ಯಾಬಿಲಿಟೇಷನ್ ಬಗ್ಗೆ ಕೂಡ ಒಂದಿಷ್ಟು ಕೆಲಸಗಳು. ಹೌದು, ಆ ವಿಷಯದಲ್ಲಿ ನಾನು ಕೇರಳ ಗೌರ್ಮೆಂಟ್ನ ಅಪ್ರಿಷಿಯೇಟ್ ಮಾಡ್ತೀವಿ. ದೇ ಹ್ಯಾವ್ ಅ ಬ್ಯೂಟಿಫುಲ್ ಆ್ಯಂಡ್ 300 crores ಪ್ರಾಜೆಕ್ಟ್. ಅವ್ರ ಬಡ್ಜೆಟ್ ಈಸ್ 300 crores. ನಮ್ಮ ಕರ್ನಾಟಕ NRI ಫೋರಮಲ್ಲಿ ಬಡ್ಜೆಟೇ ಇಲ್ಲ ಸರ್. ನೋಡಿ, ಒಂದು ಮಾತು ಬರುತ್ತೆ, ನೀವು ಇದನ್ನು ಕೇಳಿದಾಗ, ಏನೇ ಒಂದು ಸ್ಪೆಷಲಾಗಿ NRIಸ್ಗಳಿಗೆ ಕೇಳಿದಾಗ ಬಹುತೇಕ ಜನರ ಮನಸ್ಥಿತಿಯಲ್ಲಿ ಬರೋದು, ಅವ್ರೇನು ಮೇಲಿಂದ ಇಳಿದು ಬಂದಿದ್ದಾರೆ, ಅವ್ರಿಗೆ ಯಾಕೆ ನಾವು ಸ್ಪೆಷಲಾಗಿ ಕೇರ್ ಮಾಡಬೇಕು ಅಂತ. ಆದರೆ ಎಷ್ಟೋ ಜನರಿಗೆ ವಿದೇಶ ವಿನಿಮಯದಲ್ಲಿ ಆಗುವಂಥ ಅವರ ಪಾತ್ರ ಏನು, ಎಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ಭಾರತಕ್ಕೆ ಅವರು ಕಳಿಸ್ತಾರೆ ಡಾಲರ್ ರೂಪದಲ್ಲಿ, ಇದರ ಬಗ್ಗೆ ಜಾಸ್ತಿ ಅರಿವಿದ್ದಂತಿಲ್ಲ. ಹೀಗಾಗಿ ನಾನು ನಿಮಗೆ ಈಗ ಒಬ್ಬ ಲೇಮನ್ ಆಗಿ ಪ್ರಶ್ನೆಯನ್ನು ಕೇಳುವಂಥದ್ದು, ಏನು NRIಗಳಂದರೆ ಮೇಲಿಂದ ಇಳಿದು ಬಂದಿರೋರ? ಖಂಡಿತವಾಗ್ಲೂ ನಾವು ನಿಮ್ಮಲ್ಲೇ ಒಬ್ಬರು. ಆದರೆ ನಾವು ಅವಕಾಶಗಳು ಹುಡುಕೊಂಡು ವಿದೇಶದಲ್ಲಿದ್ದೀವಿ. ಆದರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಗೆ ಈ ಪ್ರತಿ ಸರಿ ನಾವು ಭಾರತದಲ್ಲಿ ಆಮದು ಮತ್ತು ರಫ್ತು ಮಾಡುವಾಗ, ಈಗ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಪ್ರತಿ ಸರಿ ಅವರು ದೇ ಹ್ಯಾವ್ ಟು ಪೇ ಇನ್ ಡಾಲರ್ಸ್. ಅಂಥ ಸಂದರ್ಭದಲ್ಲಿ ನಮ್ಮಂತಹ ಸಾಮಾನ್ಯ ಅನಿವಾಸಿ ಕನ್ನಡಿಗರು ಅಥವಾ ಅನಿವಾಸಿ ಭಾರತೀಯರು ಪ್ರತಿ ತಿಂಗಳು ನಮ್ಮ ಸಂಬಳದಲ್ಲೋ ಅಥವಾ ನಮ್ಮ ವ್ಯಾಪಾರದಲ್ಲಿ ಬರುವಂಥ ಲಾಭದಲ್ಲಿ ನಮ್ಮ ಕುಟುಂಬ ನಿರ್ವಹಣೆಗೆ ಕಳಿಸೋ ಒಂದು ವಿದೇಶಿ ವಿನಿಮಯ ಇದೆಯಲ್ಲ, ಅದು ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದನ್ನು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಸೊ ಇದರಲ್ಲಿ ನೀವು ಹೇಳಬೇಕು ಅಂದರೆ ಒಂದು ಕರ್ನಾಟಕ ಬಡ್ಜೆಟ್ ಆಗುವಷ್ಟು ವಿದೇಶಿ ವಿನಿಮಯ ಬರುತ್ತೆ. ಆ್ಯಂಡ್ ವಿ ಆರ್ ದ ನಂಬರ್ 1, ಇಂಡಿಯನ್ಸ್ ಆರ್ ದ ನಂಬರ್ 1 ರೆಮಿಟೆನ್ಸ್ ಗ್ಲೋಬಲಿ. ಬಹುತೇಕ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನಾನು ನೋಡಿದಾಗೆ ಸೌದಿ ಅರೇಬಿಯಾದಲ್ಲಿ ಅವ್ರಿಗೆ ಬರೋ 92-95% ಸ್ಯಾಲ್ರಿಯನ್ನು ಬಂದ ಮಾರನೇ ದಿನವೇ ಮನೆಗೆ ಕಳಿಸ್ಬಿಡ್ತಾರೆ. ಅವ್ರು ಇಟ್ಕೊಂಡು ಅವ್ರನ್ನ ನಿರ್ವಹಣೆಗೆ ಇಟ್ಕೊಳ್ಳೋದು ಕೇವಲ 5%ರಿಂದ 8%. ಭಾರತದಿಂದ ಯಾವ ಸವಲತ್ತು ತೊಗೊಳ್ತಾ ಇಲ್ಲ ನಾವು. ಬಟ್ ಸ್ಟಿಲ್ ವಿ ಆರ್ ಭಾರತೀಯರು. ನಾವು ಹೆಮ್ಮೆಯ ಭಾರತೀಯರು, ರಿಪ್ರೆಸೆಂಟೇಟಿವ್ ಆಫ್ ದಿ ಕಂಟ್ರಿ. ನಾವು ಒಂದು ಗ್ಲೋಬಲ್ ಡಿಗ್ನಿಟಿ, ಇಂಡಿಯನ್ಸ್ ಕಮ್ಯುನಿಟಿಯನ್ನು ರೆಪ್ರೆಸೆಂಟ್ ಮಾಡ್ತೀವಿ. ವಿ ಆರ್ ದ ರೆಪ್ರೆಸೆಂಟೇಟಿವ್. ನಾವು ಭಾರತದ ರಾಯಭಾರಿಗಳು. ನಮ್ಮ ಸಂಸ್ಕೃತಿ, ನಮ್ಮ ಒಂದು ಮೌಲ್ಯಗಳೇನಿದೆ, ಭಾರತದ ಮೌಲ್ಯಗಳು, ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಗ್ಲೋಬಲಿ. ಬಹು ನಮ್ಮ ದೇಶದಲ್ಲಿ ಏನಂದರೆ ಬಹುಧರ್ಮ ಇದೆ. ಎಲ್ಲ ಸಂಸ್ಕೃತಿಗಳನ್ನು ನಾವು ವಿದೇಶದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಒಂದು ಸಿಂಪಲ್ ಹಬ್ಬ, ನಾವು ಯುಗಾದಿ ಹಬ್ಬ ಮಾಡ್ತೀವಿ ಅಂದರೆ, ನೀವು ನೋಡಿ ಕೇರಳದಲ್ಲಿ ಏನು ಲುಲು ಮಾಲ್ ಇದೆ, ಮಾವಿನ ಸೊಪ್ಪು, ಬೇವಿನ ಸೊಪ್ಪಿಗೆ ಎಷ್ಟು ಬೆಲೆ ಬರುತ್ತೆ ಅಂತ. ಈ ಒಂದೇನು ಎಕನಾಮಿ, ಈ ತುಂಬ ದೊಡ್ಡ ಪಾತ್ರವನ್ನು NRIಸ್ಗಳು ವಹಿಸ್ತೀವಿ. ಜೊತೆಗೆ ನೋಡಿ, ಒಂದು ಕಡೆ ಎಕಾನಮಿನ ವಹಿಸ್ತಾ ಇರುವಂಥದ್ದು ಇರ್ಬೋದು, ಇನ್ನೊಂದು ಈ ಎಸ್ಪೆಷಲಿ ಪಾಶ್ಚಾತ್ಯ ರಾಷ್ಟ್ರಗಳು ಬಂದಾಗ ರೇಸಿಸಮ್ ಎಲ್ಲವನ್ನೂ ಕೂಡ ಎದುರಿಸ್ಕೊಂಡೇ ಇರ್ತಾರೆ. ಆದರೆ ಇವೆಲ್ಲದರ ಮಧ್ಯದಲ್ಲೂ ಕೂಡ ಭಾರತ ಇವತ್ತು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋವಿಂಗ್ ಮೇಜರ್ ಎಕಾನಮಿ ಇನ್ ದ ವರ್ಲ್ಡ್, ಒನ್ ಆಫ್ ದಿ ಅಲ್ಲ ಇಸ್ ದಿ
ಮೇಜರ್ ಎಕಾನಮಿ ಇನ್ ದ ವರ್ಲ್ಡ್. ಇಂಥ ಸನ್ನಿವೇಶದಲ್ಲಿ ಭಾರತದಲ್ಲಾಗುವಂಥ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಕೂಡ ಇಡೀ ಪ್ರಪಂಚ ನೋಡ್ತಾ ಇರುತ್ತೆ. ಆಮೇಲೆ ಇನ್ಫ್ಯಾಕ್ಟ್ ಓಪನ್ ಆಗಿ ಇತ್ತೀಚೆಗೆ ಅಮೆರಿಕ ಹೇಳಿದ್ದು, ನಾವು ಚೀನಾದ ವಿಷಯದಲ್ಲಿ ಮಾಡಿದಾಗ ತಪ್ಪನ್ನು ಭಾರತದ ವಿಚಾರದಲ್ಲಿ ಮಾಡೋದಿಲ್ಲ, ಭಾರತ ಗಟ್ಟಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ FCRAಯನ್ನು ಈಗ ಎಲ್ಲಿ ಸಂಸತ್ನಲ್ಲಿ ಬರುತ್ತೆ ಅನ್ನೋದಕ್ಕೆ ಟ್ರಂಪ್ನ ಜೊತೆಗಾರರೇ ಅದಕ್ಕೆ ಟ್ವೀಟನ್ನು ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಭಾರತ ಗಟ್ಟಿಯಾಗೋದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲದಷ್ಟು ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಜಿಯೋಪೊಲಿಟಿಕಲಿ ನೋಡಿದಾಗ, NRI ದೃಷ್ಟಿಕೋನದಿಂದ ನೋಡಿದಾಗ ಈ ಎಲ್ಲ ಚಾಲೆಂಜಸ್ಗಳನ್ನು ಒಂದು ಭಾರತ ಹೇಗೆ ನಾವು ಎದುರಿಸಬೇಕು? ಸರ್, ಭಾರತ ಎದುರಿಸಲಿಕ್ಕೆ ನಾವೊಂದು ದೂರದೃಷ್ಟಿ ನಾಯಕತ್ವ ಈಗ ಆಲ್ರೆಡಿ ಇದೆ. ಅದ್ರ ಬಗ್ಗೆ ನಾವು ಎರಡನೇ ಮಾತು ಹೇಳೋಂಗಿಲ್ಲ. ಡಿಪ್ಲೊಮೆಸೀಸ್ ತುಂಬ ಚೆನ್ನಾಗಿದೆ. ಮತ್ತು ವರ್ಲ್ಡ್ ವೈಡ್ ನಾವು ಏನಂತೀವಿ, ಬೈಲ್ಯಾಟ್ರಲ್ ರಿಲೇಷನ್ಶಿಪ್ ಎಲ್ಲ ದೇಶಗಳ ಜೊತೆ ಉತ್ತಮವಾದಂಥ ಬಾಂಧವ್ಯ ಇದೆ. ಇದ್ರ ಮಧ್ಯೆ ಏನಪ್ಪ ಅಂತ ಹೇಳಿದ್ರೆ ನಾವು ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಪ್ರತಿಯೊಂದು ಮೂಮೆಂಟ್ ಸಣ್ಣ ಸೂಕ್ಷ್ಮವಾದಂಥ ವಿಚಾರಗಳಲ್ಲಿ, ಅದು ಧಾರ್ಮಿಕ ವಿಚಾರಗಳಿರ್ಬೋದು, ಅಥವಾ ನೀವು ಹೇಳಿದ ಪ್ರಾಂತ್ಯಗಳು, ಅಥವಾ ಏನು ಹೇಳ್ತಾರ ರಾಜಕೀಯ ಕಾರಣಗಳನ್ನ, ಇಟ್ ಶುಡಂಟ್ ಬಿ ಪೊಲಿಟಿಸೈಸ್. ಅದರಲ್ಲಿ ರಾಜಕಾರಣವನ್ನು ಮಧ್ಯದಲ್ಲಿ ತರಲಿಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಆ ಎಲ್ಲ ಸಮಸ್ಯೆಗಳಿಗೆ ಪ್ರೊಸೆಸ್ ಅನ್ಸುತ್ತಲ್ವಾ. ಫಾರ್ ಎನಿಥಿಂಗ್ ಗ್ರೇಟ್ ಆ ಒಂದು ಚರ್ನ್ ಆಗಲೇಬೇಕು, ಆ ಫೈಟ್ ಆಗುತ್ತೆ, ಅದು ಆಗ್ತಾನೆ ಈ ಪೆಟ್ಟು ಬಿದ್ದಾಗೇನೆ ಶಿಲ್ಪ ಆಗುತ್ತೆ. ಹೌದು, ಇಂಪ್ರೂವೈಸ್ ಆಗುತ್ತೆ. ಮತ್ತು ನಾವೇಂತಾರಲ್ಲ, ತಪ್ಪಾದ್ಮೇಲೆ ನಾವು ತಿತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆಮೇಲೆ ನೀವು ಅಲ್ಲಿದ್ದಾಗ ಈ ಪಾಕಿಸ್ತಾನಿಗಳು ನಿಮ್ಮ ಜೊತೆಯಲ್ಲಿ ಮಾತಾಡ್ತಿರ್ತಾರೆ, ಅವರು ತಮ್ಮ ಭಾರತವನ್ನು ನೋಡಿದಾಗ ಭಾರತದ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ಇಲ್ಲ, ನಾನು ಫಸ್ಟು ನನ್ನ ಸೌದಿಯಲ್ಲಿ ಹೋಗೋಕ್ಕೆ ಮುಂಚೆ ಪಾಕಿಸ್ತಾನ ಅಂದರೆ ನನಗೊಂದು ಏನೊಂಥರ, ಪಾಕಿಸ್ತಾನೀಸ್ ಅಂದರೆ ನಮ್ಮ ಶತ್ರುಗಳು, ಆ ಒಂದು ಕಲ್ಪನೆನೇ ಇತ್ತು ನಮ್ಗೆ ಇನ್ನೂ. ಕೂಡ ಎಲ್ಲೋ ಫ್ಯಾಕ್ಟ್ ಕೂಡ. ಬಟ್ ಅಲ್ಲಿ ಹೋದ್ಮೇಲೆ ಅವ್ರ ಜೊತೆ ಬೆರೆತ ಮೇಲೆ ಅವರು ಸಹೋದ್ಯೋಗಿಗಳಿದ್ದಾರೆ. ಯಾರೋ ಒಂದಷ್ಟು ಜನ ವಿದೇಶದಲ್ಲಿ ಅವರು ನಮ್ಮ ಥರನೇ ಹೊಟ್ಟೆಪಾಡಿಗೆ ಅಥವಾ ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಬಂದಿರ್ತಾರೆ. ಅವ್ರಿಗೂ ನಮಗೂ ಏನೂ ದ್ವೇಷ ಇಲ್ಲ. ಬಾರ್ಡ್ರಲ್ಲಿ ನಮಗೆ ಏನಾದರೂ ಈಗೇನು, ಫಾರ್ ಎಕ್ಸಾಂಪಲ್, ಈಗ ನಾವು ಲಾಸ್ಟ್ ಟೀಮಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ನಲ್ಲಿ ನಾವು ಶೇಕ್ ಹ್ಯಾಂಡು ಮಾಡಲಿಲ್ಲ, ಕಪ್ ರೆಫ್ಯೂಸ್ ಮಾಡಿದ್ವಿ, ತೊಗೊಳ್ಳಿಲ್ಲ. ಅದ್ರ ಬಗ್ಗೆ ದೊಡ್ಡ ಒಂದು ಚರ್ಚೆನೇ ಆಯಿತು ಪಾಕಿಸ್ತಾನದ ಜೊತೆ. ಬಟ್ ಅದನ್ನು ನಾವು ಪೊಲಿಟಿಸೈಸ್ ಮಾಡದೆ ಒಂದು ಹೆಲ್ತಿ ಆರ್ಗ್ಯುಮೆಂಟ್ ಆಗಿ ತೊಗೊಂಡೋಗ್ಬೇಕಾಗತ್ತೆ. ವಿದೇಶದಲ್ಲಿರುವಾಗ ನಾವು ನಮ್ಮ ಒಂದು ಸುರಕ್ಷತೆ, ಹಾಗೆ ಅದು ನೆಕ್ಸ್ಟ್ ಲೆವೆಲ್ಗೆ ಎಸ್ಕಲೇಟ್ ಆಗದೆ ಇರೋ ಹಾಗೆ ಒಂದು ಜಾಣ್ಮೆ ಮತ್ತು ಡಿಪ್ಲೊಮ್ಯಾಟಿಕ್ ಆಗಿ ಇರಬೇಕಾಗತ್ತೆ. ಬಟ್ ಭಾರತದ ಆರ್ಥಿಕತೆ ಬೆಳವಣಿಗೆ ಬಗ್ಗೆ ಏನಾದ್ರು ಮಾತುಕತೆಗಳಾಗ್ತಾವ? ಇಲ್ಲ, ಅಷ್ಟು ಬುದ್ಧಿ ಅವ್ರಿಗಿದೆ ಅಂತ ಅನಿಸಲ್ಲ ನನಗೆ. ಅವರ ಆಲೋಚನೆಗಳೇ ಬೇರೆ. ಖಂಡಿತವಾಗಿಯೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸಿದಿರಿ. ಎಸ್ಪೆಷಲಿ ಒಬ್ಬ ವ್ಯಕ್ತಿ ಹೊರದೇಶಕ್ಕೆ ಹೋಗಬೇಕಾದ್ರೆ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ವಿಚಾರಗಳಿದಾವಲ್ಲ, ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ನಮ್ಮ ವೀಕ್ಷಕರಿಗೂ ಅದರಿಂದ ಲಾಭ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಇದೇ ಥರವಾಗಿ NRIನ ಒಡನಾಟ ಅಥವಾ NRI ಹೃದಯದಲ್ಲಿ ಇರುವಂಥ ಮಾತುಕತೆಗಳು ಮುಂದುವರಿತಾನೇ ಇರಬೇಕು. ನೀವು ಕೂಡ ನಿಮ್ಮ ಜೊತೆಯಲ್ಲಿ ಇದೇ ರೀತಿಯಾಗಿ ನಾವು ಮಾತನ್ನು ಮುಂದುವರಿಸ್ತಾ ಇರೋಣ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ರಾಘವೇಂದ್ರ ಅವರೇ. ನೀವೇನು ಹೇಳ್ತೀರಿ ನಮ್ಮ ವೀಕ್ಷಕರಿಗೆ? ನಾನು ನೀವು ಒಂದು ಮಾತು ಕೇಳಿದ್ರಿ, ನಾವು NRIs ಅಂದರೆ ನಾವು ಮೇಲಿಂದ ಏನು ಉದ್ರಿಲ್ಲ, ನಾವು ನಿಮ್ಮಂತೆ ನಿಮ್ಮ ಜೊತೆಲೇ ಇದ್ದವರು, ನಿಮ್ಮ ಜೊತೆಲೇ ವಾಪಸ್ ಬರ್ತೇವೆ. ಮತ್ತು ರಿಪ್ಯಾಟ್ರೇಷನ್ ಆದಮೇಲೆ ನಾವು ವಿ ವಿಲ್ ಸ್ಟೇ ಬ್ಯಾಕ್. ನಾವೇನು ಹೇಳ್ತೀವಿ, ನಮ್ಮ ಬೇರು ಭಾರತದಲ್ಲೇ ಇದೆ. ಹಾಗಾಗಿ ನಮ್ಮ ಬೇರನ್ನು ಬಿಟ್ಟು ನಾವು ಹೋಗ್ಲಿಕ್ಕಾಗಲ್ಲ. ಜೊತೆಗೆ ಅವಕಾಶಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಿ. ಅವಕಾಶಗಳು ವಿಪುಲವಾಗಿದೆ. ಮತ್ತು ಅದಕ್ಕೆ ಒಂದು ಸೂಕ್ತ ಮಾರ್ಗದಲ್ಲಿ ಅವ್ರು ಬಂದರೆ ಯಾವುದೇ ಮೋಸ ಹೋಗಲಿಕ್ಕಿಲ್ಲ. ಮತ್ತು ಇನ್ನೊಂದು ವಿಚಾರ ನಾನು ಆ್ಯಡ್ ಆನ್ ಮಾಡಬೇಕು ಅಂತ ಹೇಳಿದ್ರೆ, ಈಗೊಂದು ಕಳೆದ 3 ವರ್ಷದಿಂದ ನಾವೊಂದು ಮನವಿಯನ್ನು ಭಾರತ ಸರ್ಕಾರಕ್ಕೆ ಇಟ್ಕೊಂಡಿದ್ದೀವಿ. 2023ರಿಂದ 2023 ನಮ್ಮ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆದಾಗ ನಾವು ಇಲ್ಲಿಯರು ನಮ್ಮ ಭಾರತ ಚುನಾವಣಾ ಆಯೋಗಕ್ಕೆ ಒಂದು ಮನವಿ ಕೊಟ್ಟಿದ್ವಿ. ನಮ್ಮ ವಿದೇಶದಲ್ಲಿರುವ ಎಲ್ಲ ಭಾರತೀಯರಿಗೂ ಮತದಾನದ ಹಕ್ಕನ್ನು ಸಂವಿಧಾನ ನೀಡಿದೆ. ಆದರೆ ಏನಂದರೆ 6A ಫಾರ್ಮ್ 6A ಅಂತ ಹೇಳ್ತೀವಿ ನಾವು. ವಿದೇಶದಲ್ಲಿದ್ದರೆ ಓವರ್ಸೀಸ್ ಎಲೆಕ್ಟರ್ ಅಂದರೆ ಸಾಗರೋತ್ತರ ಮತದಾರರಾಗಿ ನಾವು ನೋಂದಾವಣೆ ಮಾಡ್ಕೋಬೋದು. ಈ ನೋಂದಾವಣೆ ಮಾಡ್ಕೊಳ್ಬೋದು ಅಷ್ಟೇ. ಆದರೆ ಮತ ಹಾಕಲಿಕ್ಕೆ ಬರಬೇಕು ಪ್ರತಿಯೊಬ್ಬ ಭಾರತೀಯನು. ಅವನು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಡ್ತಾನೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಖುದ್ದಾಗಿ ಬಂದು ಓಟ್ ಹಾಕಬೇಕು. ಈ ವಿಚಾರವಾಗಿ ನಾವು ಧ್ವನಿ ಎತ್ತಿದ್ವಿ.
2023ರಲ್ಲಿ. ಸಾಕಷ್ಟು ದೇಶಗಳು ಅವಕಾಶ ಕೂಡ ಕೊಡ್ತವೆ. ಈಗ ಅಮೆರಿಕನ್ ಹೌದು, ಅಮೆರಿಕಾದಲ್ಲಿ ಇದ್ದರೆ ಯಾವ ದೇಶದಲ್ಲಿ ಇದ್ದರೂ ಅವ್ರ ಎಂಬೆಸಿಗೆ ಹೋದರೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಅವರು ವೋಟ್ ಮಾಡ್ತಾರೆ. ಇಟಲಿಯವರು ಇದ್ದಾರೆ, ಫಿಲಿಪೈನ್ಸ್ ಅವರು ಕೂಡ ಅವರ ಎಂಬೆಸಿಗೆ ಹೋಗ್ತಾರೆ, ವೋಟ್ ಹಾಕಿ ಬರ್ತಾರೆ. 2020ರಲ್ಲೇ ಭಾರತ ಚುನಾವಣಾ ಆಯೋಗ ಈ ಒಂದು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ 1961ಗೆ ಅದರಲ್ಲಿ ಒಂದು ಕ್ಲಾಸ್ ಬರುತ್ತೆ, ಏನಂದರೆ ಕೋಡ್ ಆಫ್ ಕಂಡಕ್ಟ್ಗೆ ಒಂದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ರೆಕಮೆಂಡೇಷನ್ ಮಾಡಿದೆ. ಮತ್ತು ಭಾರತ ಚುನಾವಣಾ ಆಯೋಗ ಆಲ್ರೆಡಿ ಹೇಳಿದೆ, ನಾವು ಟೆಕ್ನಿಕಲಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ಲಿ ರೆಡಿ ಇದ್ದೇವೆ ಅಂತ. ಏನಂತ ಹೇಳಿದ್ರೆ ETPBS ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟಬಲ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್. ಇದೀಗಾಗಲೇ ಸರ್ವೀಸ್ ವೋಟರ್ಸ್, ಅಂದರೆ ನಮ್ಮ ಮೈಸೂರು ಅಥವಾ ಬೆಂಗಳೂರಿಂದನೂ ಒಬ್ಬರು ಸೈನಿಕರು ಎಲ್ಲೋ ಕಾಶ್ಮೀರದಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಆ ಚುನಾವಣೆ ಟೈಮ್ನಲ್ಲಿ ಆವತ್ತಿಗೆ ಇಲ್ಲಿಗೆ ಬರಲಿಕ್ಕಾಗಲ್ಲ. ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ, ಅಂದರೆ ETPBS ಮೂಲಕ ಈಗ ಆಲ್ರೆಡಿ ಪ್ರೂವನ್ ಆ್ಯಂಡ್ ಸೆಕ್ಯೂರ್ ಮೆಥಡಾಲಜಿಲಿ ವೋಟ್ ಮಾಡಲಿಕ್ಕೆ ಆಗ್ತದೆ. ಇದೇ ವಿಚಾರವನ್ನು ಅನಿವಾಸಿ ಭಾರತೀಯರಿಗೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಲ್ರೆಡಿ ರೆಕಮೆಂಡ್ ಮಾಡಿದ್ದಾರೆ. ಬಟ್ ಕಳೆದ 6 ವರ್ಷದಿಂದ ಇವರೇನು ಹೇಳ್ತಾರೆ, ಬಕ್ ಪಾಸಿಂಗ್ ಮಾಡ್ತಾ ಇದ್ದಾರೆ. ನಾವು ಆಲ್ರೆಡಿ ಭಾರತ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ವಿ, ನಮಗೆ ಈ ಒಂದು ಮತದಾನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ. ಅವ್ರು ಹೇಳಿದರು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಹತ್ರ ಇದೆ ಫೈಲ್. ನಾವು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ಗೆ ರೆಪ್ರೆಸೆಂಟೇಷನ್ ಕೊಟ್ವಿ, ಅಲ್ಲಿಂದ ಉತ್ತರ ಬಂತು, ಇದು ನಮ್ಮ ಹತ್ರ ಫೈಲ್ ಇಲ್ಲ, ಈಗ ನಾವು ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರು ಕೋಆರ್ಡಿನೇಷನ್ ಮಾಡಿ ಲಾಜಿಸ್ಟಿಕಲ್ ಚಾಲೆಂಜಸ್ ಏನಿದೆ ಆ ಲಾಜಿಸ್ಟಿಕಲ್ ಚಾಲೆಂಜಸ್ ಬಗ್ಗೆ ಒಂದು ವರ್ಚುವಲ್ ಮೀಟ್ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಸ್ಟಿಲ್ ವಿ ಆರ್ ಅವೈಟಿಂಗ್ ಫಾರ್ ರಿಪೋರ್ಟ್ ಅಂತ ಹೇಳಿ ರಿಪ್ಲೈ ಕೊಟ್ಟಿದ್ದಾರೆ. ಅಂದರೆ 6 ವರ್ಷದಿಂದ ನಾವನ್ನು ಇಷ್ಟು ಮಟ್ಟಕ್ಕೆ ಕಡೆಗಣಿಸಿದ್ದಾರೆ ಅಂತ ಹೇಳಿ ನಮ್ಗೆ ಅದೊಂದು ನೋವಿದೆ. ನಾವು ಈ ಮೂಲಕ ಭಾರತ ಸರ್ಕಾರಕ್ಕೆ ಅಥವಾ ಚುನಾವಣಾ ಆಯೋಗಕ್ಕೆ ಮತ್ತೊಮ್ಮೆ ಮನವಿ ಮಾಡೋದೇನಂತ ಹೇಳಿದ್ರೆ, ನಾವು ಈ ದೇಶದ ಪ್ರಜೆಗಳು, ಈ ದೇಶದ ಹೆಮ್ಮೆಯ ಪ್ರಜೆಗಳು, ಈ ದೇಶದ ಪ್ರತಿ ಅಭಿವೃದ್ಧಿಯಲ್ಲಿ ಅಥವಾ ಪ್ರಗತಿಯಲ್ಲಿ ನಮ್ಮ ಪಾಲು ಇದೆ. ಹಾಗಾಗಿ ನಮಗೆ ETPBSನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಇರುವಂತಹ ಕಾನೂನು ತಿದ್ದುಪಡಿಗಳನ್ನ ದಯಮಾಡಿ ಆದಷ್ಟು ಬೇಗ ಮಾಡಿ, ಅಟ್ಲೀಸ್ಟ್ ಮುಂದಿನ ಚುನಾವಣೆಗಾದರೂ ಈ ಒಂದು ಅವಕಾಶಗಳು ಎಲ್ಲ ಅನಿವಾಸಿ ಭಾರತೀಯರಿಗೆ ಸಿಗಲಿ ಅನ್ನೋದು ನನ್ನ ಮನವಿ. ಖಂಡಿತವಾಗಿ ಅರವಿಂದ್ ಮಹೋದಯ ಅವರೇ, ತುಂಬ ಧನ್ಯವಾದಗಳು ಇಲ್ಲಿವರೆಗೂ ಬಂದು ಮಾತನಾಡಿದ್ದೀರಿ. ವೀಕ್ಷಕರೇ ನೋಡಿದ್ರಲ್ಲ, ಸಾಕಷ್ಟು ವಿಚಾರಗಳನ್ನು ಬಗ್ಗೆ ಮಾತನಾಡಿದ್ದೀವಿ. ಅಂದರೆ ನಿಧಾನವಾಗಿ ಪ್ರತಿಯೊಂದು ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸಾಕಷ್ಟು ಬಾರಿ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ವಿದೇಶದಲ್ಲಿ ಕೆಲಸಗಳಿದ್ದಾಗ ಏನು ಮಾಡಬೇಕು, ಹೇಗೆ ಹೋಗಬೇಕು, ಅಲ್ಲಿ ನಮ್ಮ ಸೇಫ್ಟಿ ಇರುತ್ತಾ, ಅಲ್ಲಿ ನಾವು ಯಾರನ್ನು ಸಂಪರ್ಕ ಮಾಡಬೇಕು ಅಂಥೇಳಿ. ಕನ್ನಡಿಗರ ತೆರೆದ ಬಾಹುಗಳು ನಿಮ್ಮ ಸ್ವಾಗತಕ್ಕೆ ಕಾದಿರ್ತವೆ. ಆದರೆ ನೀವು ಹೋಗುವಂಥವರು ಮಾತ್ರ ಎಚ್ಚರಿಕೆಯನ್ನು ವಹಿಸಿ ಅಧಿಕೃತವಾಗಿ ಮತ್ತು ಎಲ್ಲ ಕಾನೂನುಬದ್ಧವಾಗಿ ಹೋದಾಗ ಖಂಡಿತವಾಗಿ ನಿಮಗೂ ಕೂಡ ಸಾಕಷ್ಟು ಅವಕಾಶಗಳು ಇದ್ದೇ ಇದ್ದಾವೆ ಅಂತ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತಿನ ಈ ನಮ್ಮ ಪಾಸಿಟಿವ್ ಪಲ್ಸ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಇದು. ಇದೇ ರೀತಿಯಾಗಿ ನೀವು ನೋಡ್ತಾ ಇರಿ ಸುವರ್ಣ ಡಿಜಿಟಲ್ನ ಮತ್ತು ಸುವರ್ಣ ನ್ಯೂಸ್ನ, ಅದೇ ರೀತಿಯಾಗಿ ಕನ್ನಡ ಪ್ರಭವನ್ನು ಓದ್ತಾ ಇರಿ. ಒಟ್ಟಾರೆ ನಮ್ಮ ಇಡೀ ತಂಡದ ಜೊತೆಯಲ್ಲಿ ನಿಮ್ಮ ಬೆಂಬಲ ಹೀಗೆ ಇರಲಿ. ನೋಡ್ತೀರಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ.